ಪ್ರಣಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಜುಲೈ 2024 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ, ಆರುದ್ರಾ ನಕ್ಷತ್ರ, ಧ್ರುವಯೋಗ, ಚತುಷ್ಪಾತಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8:32 9:24 ಹಾಗೆಯೇ ಮಧ್ಯಾಹ್ನ 12:49 ಮಧ್ಯಾಹ್ನ 2:32 ಇರತಕ್ಕಂಥ ಈ ಸಮಯ ಸ್ವಲ್ಪ ತೊಂದರೆ, ಒದ್ದಾಟ, ಮನಸ್ಸನ್ನ ವಿಚ್ಛಿನ್ನ, ಎಳೆದಾಟ, ಮಾಡೋಣ, ನೋಡೋಣ, ಹೋಗೋಣ ಅನ್ನತಕ್ಕಂಥ ಭಾವಾರ್ಥ ಸೃಷ್ಟಿಸ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ನಾವು ಹಾಗೆ ಮಾಡ್ರೆ ನಮಗೆ ನೆಗೆಟಿವ್ ಹುಡುಕೋದು ಜಾಸ್ತಿ, ತಪ್ಪುಗಳನ್ನೇ ಹುಡುಕೋದು, ಒಳ್ಳೇದನ್ನು ಹುಡುಕೋದಿಲ್ಲ. ಏನು ಮಾಡೋದು? ಸಾಮಾನ್ಯರು ಸ್ವಲ್ಪ ಸಣ್ಣದೊಂದು ಎಳೆದಾಟ ಆಗ್ಬಿಡುತ್ತು ಅಂದ್ರೂ ಕೂಡ ಎಡವೆಟ್ಟೆ ಇರಲಿ. ಒಂದು ಮಾತಿದೆ ಸಂಸ್ಕಾರದಲ್ಲಿ, ಆಡು ಮಾತಿನಲ್ಲಿ, ಆಡು ಭಾಷೆಯಲ್ಲಿ ಕೆಲವೊಂದು ನಿಯಮಗಳನ್ನು ನಮ್ಮ ಹಿರಿಯರು, ಮಹರ್ಷಿಗಳು, ತಪಸ್ವಿಗಳು ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ದಿನನಿತ್ಯ ಅಳವಡಿಸಿಕೊಂಡು ಬಿಟ್ಟರೆ ಒಂದೊಂದು ಚೂರೆ ಯಾವುದೋ ಒಂದನ್ನು ಹಿಡ್ಕೋಬೇಕು ನಾವು. ಆ ಒಂದು ಪರ್ಟಿಕ್ಯುಲರ್ ವಿಚಾರ, ಓಹೋ ನನ್ನಲ್ಲಿ ಇದು ಈ ತಪ್ಪಿದೆ, ಈ ಸರಿ ಇದೆ, ಇದು ಬೇಡ. ನೋಡಿ, ಒಂದು ಮಾತು ಹೇಳ್ತಾರೆ, ಆಯುಧವಿಲ್ಲದೆಯೇ ಸಾಯಿಸಬಹುದು ಒಂದು ವ್ಯಕ್ತಿಯನ್ನ. ನಂಬ್ತೀರಾ? ಆಯುಧವಿಲ್ಲದೆಯೇ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ಸಾಯಿಸಿಬಿಡ್ಬಹುದು. ಇವತ್ತು ನಡೀತಿರೋದು ನೋಡಿ. ಅದು ಯಾವ ರೀತಿ ಗೊತ್ತಾ? ನಾಲಿಗೆಯಿಂದ. ನಮ್ಮ ನಾಲಿಗೆ ಭಗವಂತ ಕೊಟ್ಟಿರೋ ಈ ಒಂದು ಅಪರೂಪ ವಿಸ್ಮಯಕಾರಿ ವಾಣಿಕಾರಕನನ್ನ ನಾವು ದುರ್ವಾಣಿಯಾಗಿ ಬಳಸಿ ಇನ್ನೊಬ್ಬರನ್ನ ಕೆಡಿಸಬಹುದು. ಆ ಒಂದು ಮಾತು ಕ್ರೋಧೋನ್ಮತ್ತನನ್ನಾಗಿ ಮಾಡಿಬಿಡಬಹುದು. ಅಂತಿಂತ ಕ್ರೋಧ ಅಲ್ಲ, ಅವನು ಹುಚ್ಚ ಆಗ್ಬಿಡ್ತಾನೆ. ನಾವು ನೋಡಿ, ಒಂದೊಂದು ಸಮಯ ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾರಪ್ಪ ಸುಕ್ಕಂತ ದಿನನಿತ್ಯ ಜೀವನದಲ್ಲಿ ಸರಕ್ಕಂತ ಬಂದುಬಿಟ್ಟ, ಅಯ್ಯೋ ಏನಯ್ಯ ಅನ್ನೋಷ್ಟಲ್ಲ ಅವನ ಬಾಯಲ್ಲಿ. ನಮ್ಮ ತಪ್ಪ ಅವನ ತಪ್ಪ ಇಲ್ಲ, ನಮ್ಮ ಬಾಯಲ್ಲೇ ಬಂದುಬಿಡುತ್ತೆ ಕೆಟ್ಟ ಭಾಷೆ. ಅದಕ್ಕೆ ಸದಾ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬಾಯಿ ದುರ್ಗಂಧ ಆಗಬಾರದು. ಯಾಕಂದ್ರೆ ದಿನನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ದುರ್ಗಂಧವಿರುವಂತ ವ್ಯಕ್ತಿಗಳು, ಪರಿಸರ, ಪ್ರಭಾವ, ಸ್ವಭಾವ ಉನ್ಮತ್ತನನ್ನಾಗಿ ಮಾಡಿಬಿಡುತ್ತೆ. ಒಂದು ಮಗು ಸತ್ತೋಗ್ಬಿಡೋಣ ಅನ್ನುತ್ತೆ. ತುಂಬಾ ಒಳ್ಳೆ ಒಂದು ಉದ್ಯೋಗ, ಸ್ಥಾನ, ಗೌರವ. ಆದರೆ ಆಕೆಗಿರೋ, ಹೇಳಿದ್ನಲ್ಲ ಮೊನ್ನೆ, ಎಲ್ಲರೂ ಕೋಟೆ ಕಟ್ಟೋಕ್ಕಾಗಲ್ಲ ಅಂತ ಜಾತಕ, ಕೋಟೆ ಕಟ್ಟುವ ಜಾತಕ, ಅಂಥ ತಾಕತ್ತು, ಅಂಥ ವಿದ್ಯೆ, ಅಂಥ ಸ್ಥಾನ, ಅಂಥ ಆಲೋಚನೆ, ಅಪರಿಮಿತ ಬಲ. ಸುತ್ತಮುತ್ತಲಿನವರು ಸಹಿಸ್ತಿಲ್ಲ ಆಕೆ ಏಳಿಗೆ, ಬೆಳವಣಿಗೆ. ಇನ್ನೊಂದು, ಲೇಡಿ ಈಸ್ ಪವರ್ಫುಲ್. ಹೇಳ್ತಾ ಇದೆ 98 ಮದುವೆ ಜಾಗ್ರತೆ, 98 ಮದುವೆ ಜಾಗ್ರತೆ, 2001 ಜಾಗ್ರತೆ ಅಂತೆಲ್ಲ ಹೇಳ್ತಿರ್ತೇನಲ್ವಾ. ನೋಡಿ, ಅಲ್ಲಿದೆ 98ನೇ ಇಸ್ವಿನಲ್ಲಿ ಹುಟ್ಟಿದವರು ಮದುವೆ ದುಡುಕ್ಬೇಡಿ, 99ರವರೆಗೂ ಕೂಡ ದುಡುಕ್ಬೇಡಿ, 2001 ಅಲ್ಲಿ ಏನೋ ಒಂದು ಕೆಲವೊಂದು ಬದಲಾವಣೆಗಳು, ಗ್ರಹಗಳ ಬದಲಾವಣೆಗಳು ಅಲ್ಲೊಂದು ತಂದಿಟ್ಟಿದೆ ಮಕ್ಕಳೇ. ಆ ಮಗನು 98, ಆ ದಿವ್ಯ ಶಕ್ತಿ ನೋಡಿ. ಆಕೆನ ಆಯುಧವಿಲ್ಲದೆಯೇ ಸಾಯಿಸ್ಬಿಟ್ಟಿದ್ದಾರೆ. ತಾಯಿ ಮುಂದ್ಗಡೆ ಹೇಳ್ಕೊಳ್ಳಾರದೆ ಬಿಕ್ಕಿ ಬಿಕ್ಕಿ ಆಂಗ್ಲ ಭಾಷೆಯಲ್ಲಿ ಹೇಳುತ್ತೆ, ತಾಯಿ ಗೊತ್ತಾಗ್ತಿಲ್ಲ. ನನ್ನನ್ನ ತುಂಬಾ
ಅಸಾಸಿನೇಷನ್ ಮಾಡ್ತಾರೆ ಗುರುಗಳೇ, ಕ್ಯಾರೆಕ್ಟರ್ ಅಸಾಸಿನೇಷನ್. ಯಾಕೆಂದ್ರೆ ತುಂಬಾ ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿಯ ಎತ್ತರಕ್ಕೆ ನಾವು ಬೆಳೆಯಲಾಗದಾಗ ಮಾಡುವ ಅತಿ ದೊಡ್ಡದಾದಂಥ ಭೀಭತ್ಸ ಕೆಲಸ ಏನಂದ್ರೆ ಈ ನಾಲ್ಗೆ ಕೊಡ್ತೀವಿ, ಅವನ ಬಗ್ಗೆ ಮಾತಾಡ್ತೀವಿ, ಆಕೆ ಬಗ್ಗೆ ಮಾತಾಡ್ತೀವಿ, ಕ್ಯಾರೆಕ್ಟರ್ನ ಹುಡ್ಕೋತೀವಿ. ಅವ್ರು ಎಲ್ಲಿ ಕೂತ್ರು, ಎಲ್ಲಿ ನಿಂತರು. ಮೊನ್ನೆ ಒಬ್ಬ ಸೂಪರ್ ಸ್ಟಾರ್ ಯಾರ್ದೋ ಮಗುವಿಗೆ ಏನೋ ಒಂದು ಅಭಿಮಾನ ಸನ್ಮಾನ ನಡೀತಿದೆ, ಅದನ್ನ ತಿರ್ಚಿದ್ದಾರೆ ವಿಡಿಯೋ ಅನ್ನೋ ಒಂದು ಮಾತು. ಆ ಮಗು ಮೇಲೆ ಭುಜದ ಮೇಲೆ ಕೈ ಹಾಕಿ ಆ ಒಂದು ಫೋಟೋ ಇನ್ನೊಂದು ಸೆಷನ್ ನಡಿಬೇಕಾದ್ರೆ ಆ ಮಗುನೇ ಹೇಳ್ಕೊಂಡಿದೆ. ಅಲ್ಲಿ ತೋರಿಸ್ತಿರೋದೇನು ಗೊತ್ತಾ, ತಳುತ್ತಿದ್ದ ಹಾಗೆ ತಗೊಳ್ಳಿ. ಈ ನಾಲಿಗೆ ಇಲ್ಲದ ಮೂಳೆ ಎಂಥವರನ್ನಾದರೂ ಕೆಳಗಡೆ ಜಾರಿಸ್ಬಿಡುತ್ತೆ. ಜಾರಿದಂತ ಮಾತು ನನ್ನನ್ನೂ ಕೂಡ ನನ್ನ ಬಯಲು ಬಂದ್ಬಿಡುತ್ತೆ ಮಕ್ಕಳು, ತಪ್ಪಲ್ಲ, ನಾನು ಸುಳ್ಳು ಹೇಳ್ತಿಲ್ಲ, ಇದು ಸತ್ಯ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ್ದೆ, ಒಂದು ಮಂತ್ರ, ಪೂಜೆ, ನಿವೇದನ ಭಗವಂತನ ಮುಂದ್ಗಡೆ, ಭಗವಂತ ನಾನು ಸದಾ ಒಳ್ಳೇದು ಮಾತಾಡೋ ಶಕ್ತಿ ಕೊಡು, ಒಳ್ಳೆ ಆಲೋಚನೆ ಕೊಡು, ಈ ಪ್ರಭಾವಗಳು, ಈ ಒಂದು ಸ್ವಭಾವಗಳು, ಈ ಒಂದು ವಿಕೃತಿಗಳು, ಈ ಒಂದು ಆಕೃತಿಗಳು ನಮ್ಮನ್ನ ಪ್ರಚೋದಿಸಿ, ನಮ್ಮನ್ನ ಕಂಪಿಸಿ ಆತ್ಮಹತ್ಯೆ ಮಟ್ಟಕ್ಕೆ, ಡಿಪ್ರೆಷನ್ ಮಟ್ಟಕ್ಕೆ, ಕೊಲೆ ಮಾಡೋಷ್ಟು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಕೆಲವ್ರು ಕಂಟ್ರೋಲ್ ಮಾಡಕ್ ಆಗಲ್ಲ. ಏನೋ ನೀನ್ ನನ್ನ ನಿಂಗೆ ಅಂದ್ಯಾ ತಗೋ, ಆ ಕ್ಷಣಕ್ಕೆ ಏನ್ ಮಾಡಿರ್ತಾನೆ ಗೊತ್ತಿಲ್ಲ, ಉನ್ಮಾದ ಸ್ಥಿತಿಗೆ. ಆಯುಧವಿಲ್ಲದೆ ಸಾಯಿಸೋದು ನಾಲಿಗೆ. ಇವತ್ತು ಆಯುಧ ಬೇಕಿಲ್ಲ ಮಕ್ಕಳೇ, ನೋಡಿ ನೀವು ಎಲ್ಲಿ ಬೇಕಾದರೂ ನೋಡಿ ನಡೀತಿರೋ ಆ ಒಂದು ಹಂಗಾಮಗಳು, ಹಗರಣಗಳು, ಇನ್ನೊಂದು ಬರೀ ನಾಲಿಗೆ ಚಪಲ. ನಮಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ. ಒಬ್ಬ ವ್ಯಕ್ತಿ ಎದ್ದಿದ್ದಾನೆ ಅಂದ್ರೆ ಆ ಮಗು ನೋಡ್ಬೇಕು, ಬಿಕ್ಕಿ ಬಿಕ್ಕಿ ಹೇಳ್ದೆ, ನಿನ್ ಬಲ ಗೊತ್ತೇನೋ, ನಿನ್ ಶಕ್ತಿ ಗೊತ್ತೇನೋ, ಎಂತ ಶಕ್ತಿಯೋ ನಿನ್ನದು, ದಿವ್ಯ ಚೈತನ್ಯ. ಎಲ್ಲೋ ನಿಲ್ಬೇಕಂತ ಸರ್ಕಾರದ ಮಟ್ಟದ ಅಧಿಕಾರ ಇದೆ ಅಂದ್ರೆ ಇದೇ ಗುರುಗಳು. ಇನ್ನೊಂದು 2 ದಿನದಲ್ಲಿ ಒಂದು ಇಂಟರ್ವ್ಯೂ ಇನ್ನೊಂದಿದೆ, ಆಗಬೇಕು. ಬರ್ತೀಯ ಸ್ವೀಟ್ ತಗೊಂಡು 48 ದಿನ ಈ ಗಣಪತಿ ಅನುಷ್ಠಾನ ಮಾಡುವ ಇದಿದ್ದಿದ್ದೆ. ಯಾವ ಗುರುಗಳೇ, ಆಫೀಸಲ್ಲಿ ಸುತ್ತಮುತ್ತಲು ಇನ್ನೊಂದು ಕಡೆ ಜಸ್ಟ್ ಮೆಂಟಲಿ ಆ ಮಗುವಿನ ಅಗತ್ತು, ಆ ತೂಕ, ವಿದ್ವತ್ತು, ಜ್ಞಾನ ತುಂಬಾ ಒಂದು ಕೀಳಾಗಿ ಮಾತಾಡ್ಬಿಟ್ಟಿದ್ದಾರೆ. ಹೇಳ್ಬಾರ್ದ ಭಾಷೆ, ಬಿಕ್ಕಿ ಯಾರಿಗಾದ್ರೂ ಹೇಳ್ಕೊಳಕ್ಕಾಗುತ್ತಾ? ಸಾಮಾನ್ಯರೇ, ಅಲ್ಲಿ ಸಾಮಾನ್ಯರಲ್ಲಿ ಒಂದು ಸಾಧನೆ ಮಾಡಿ ಒಂದು ಸ್ಥಾನಕ್ಕೆ ಬಂದ ವ್ಯಕ್ತಿಗೆ ಇವ್ರು ಗೊತ್ತಿದ್ದಾರಾ? ಇಲ್ಲ. ಇವ್ರ ಜೊತೆಲಿ ತಿಂದು ಮೋಸ ಹೋಗಿದಾರಾ? ಇಲ್ಲ. ಇವ್ರ ಹತ್ರ ಏನಾದ್ರು ಕಿತ್ಕೊಂಡು ತಿಂದಿದಾರಾ? ಇಲ್ಲ. ಏನೂ ಇಲ್ಲ. ಸಹಿಸೋಲ್ಲ ನಿಮ್ಮ ಸ್ಥಾನವನ್ನ. ಗಾಂಜಾ ಹೊಡಿತಾನೆ, ಫುಲ್ಲು ಪಾರ್ಟಿ. ಇವ್ರು ಕೊಡ್ಸಿದ್ರಾ? ಇವ್ರು ತಗೊಂಡೋಗಿ ಕೊಟ್ಟಿದ್ರ? ಅವ್ರ ಜೊತೆಲಿ ಕೂತ್ಕೊಂಡ್ರೆ? ಇಲ್ಲ. ಆಯುಧವಿಲ್ಲದೆಯೇ ಸಾಯಿಸುವ ಒಂದು ಆಯುಧವಿಲ್ಲದೆ ಒಬ್ಬ ವ್ಯಕ್ತಿಯನ್ನ ಸಾಯಿಸುವಂತ ಆಯುಧ ನಾಲಿಗೆ. ಮಾತಾಡೋದು ಹಂಗಂತೆ ಹಿಂಗಂತೆ. ನಮ್ಮ ಬನೀನುಗಳು ಎಷ್ಟು ತೂತುಗಳಿದ್ದಾವೆ ಗೊತ್ತಾ, ಎಷ್ಟು ಒಂದು ವಿಕಾರಗಳಿದ್ದಾವೆ ಗೊತ್ತಾ. ಏನೂ ಇಲ್ಲ. ನಾನು ಪೋಸ್ಟ್ ಮಾರ್ಟಮ್ ಸೆಕ್ಷನ್ ಅಲ್ಲಿ ನೋಡಿದವನು, ನೀವು ನಂಬಲ್ಲ, ನಮ್ಮ ಹೊಟ್ಟೆ ಎಷ್ಟು ಫ್ಲಾಟ್ ಇದೆ ಅಲ್ವಾ ನಂದು, ಇದನ್ನ ಬಗದು ಕರಳು ತೆಗೆದ್ರೆ ಎಷ್ಟು ಬರುತ್ತೆ ಗೊತ್ತಾ? ಇಷ್ಟು ಬರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡೋವಾಗ ನಮಗೆ ಗೊತ್ತಿಲ್ಲ, ಹಾಕಿ ಬಲ್ಲೊಂದ್ ತರ ತುರುಕಿ ಹಾಕಿ ಸೂಜಿ ಹೊಲಿತಾರೆ, ಡಬ್ಬಳತ್ತ ಸೂಜಿ ಇರುತ್ತೆ, ಹಾಕಿ ಕಚ್ಕ ಜೀವ ಹೋಗ್ಬಿಟ್ಟಿರೋದು. ಅದು ಇಷ್ಟು ಅವರಲ್ಲಿ ಪೋಸ್ಟ್ ಮಾರ್ಟಮ್ ನಡಿಬೇಕು ಅನ್ನೋದಿರುತ್ತೆ, ತುಂಬಾ ಕಷ್ಟ. ಆಮೇಲೆ ವರ್ಷಗಟ್ಟಲೆ ನೀವು ನಂಬಲ್ಲ, ಕೆಲವರು ಬಾಡಿಯನ್ನ ಆಸ್ಪತ್ರೆಗಳಿಗೆ ಬರ್ಕೊಟ್ಬಿಟ್ಟಿರ್ತಾರೆ. ಆ ಬಾಡಿಗಳನ್ನ ವಿಶೇಷವಾಗಿ ಕೆಲವೊಂದು ಸಮಯ ಮೆಡಿಕಲ್ ಫೌಂಡೇಶನ್ ಓದಲಿಕ್ಕೆ, ಮೆಡಿಕಲ್ ಓದ್ತಕ್ಕಂಥ ವೈದ್ಯ ವಿದ್ಯಾರ್ಥಿಗಳಿಗೆ ರಿಸರ್ಚ್ಗೆ ಬಾಡಿಗಳು ಬರ್ತವೆ. ಅನಾಟಮಿ ಸೆಕ್ಷನ್ಗೆ 10 ವರ್ಷ ಆಗಿರೋ ಬಾಡಿ ಸತ್ತಿರೋದು, ಅದನ್ನ ಕೆಲವೊಂದು ಫಾರ್ಮಲಿನ್ ಅನ್ನೋ ಅಂತ ಒಂದು ಕೆಮಿಕಲ್ಸ್ ಇದಾವೆ, ಅದಕ್ಕೆ 1 ಲೀಟರ್ಗೆ 10 ಲೀಟರ್ ನೀರು ಸೇರಿಸ್ಬೇಕು, ಇಲ್ಲ ಅಂದ್ರೆ ಅದಷ್ಟೇ ಕಂಪು. ಅದು ಕೆಮಿಕಲ್ ಸ್ಮೆಲ್ಲು, ನೀವು ನಂಬಲ್ಲ. ಮೂಗೆಲ್ಲ ಇಲ್ಲಿ ಒಳಗಡೆ ಇರೋದೆಲ್ಲ ಸುಟ್ಟೋಗುತ್ತೆ, ಕಣ್ಣಿನ ರೆಪ್ಪೆಗಳು ಎಲ್ಲ ಸುಟ್ಟೋಗುತ್ತೆ, ಇಲ್ಲೆಲ್ಲ ಸುಡುತ್ತೆ, ಬರ್ನಿಂಗ್ ಸೆನ್ಸೇಷನ್. ಆ ಪಾಟಿ ಘಾಟು ಅದು. ಅದನ್ನೇ ಹಾಕಿ ಪ್ರಿಸರ್ವ್ ಮಾಡ್ಬೇಕು. ಅದನ್ನ ಇಷ್ಟು ನೀರಿಗೆ ಇಷ್ಟು ಕೆಮಿಕಲ್ಲು ಇನ್ನೊಂದು ಹಾಕಿ ಬಾಡಿನ ಪ್ರಿಸರ್ವ್ ಮಾಡಿರ್ತಾರೆ. ಯಾಕಂದ್ರೆ ವರ್ಷ ಪೂರ್ತಿ ಓದ್ಬೇಕು ಆ ಸ್ಟೂಡೆಂಟು. ಅವನು ಹೃದಯ ಸ್ಪೆಷಲಿಸ್ಟ್ ಆಗಿದ್ದಂದ್ರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ನಾಡಿ, ಅಪಧಮನಿ, ಧಮನಿ ಇದೆಲ್ಲ ತೆಗೆದು ಪ್ರೊಫೆಸರ್ಗಳು ಕಲಿಸ್ತಾರೆ. ನೀವು ನಂಬಲ್ಲ, ಅಂತ ಸಂದರ್ಭದಲ್ಲಿ ಆ ಕರಳನ್ನ ಗೊತ್ತು ಕೆಲವೊಂದು ಸಮಯ ಶುದ್ಧಿ ಮಾಡ್ಬೇಕಾಗುತ್ತೆ, ರೆಡಿ ಮಾಡಿ ಇಡಬೇಕಾಗುತ್ತೆ ಬಾಡಿಯನ್ನ. ಅದರಿಂದ ಮಲ 10 ವರ್ಷದ 15 ವರ್ಷದ ಮಲ ಎಲ್ಲ ಹೊರಗಡೆ ಬರುತ್ತೆ ಗೊತ್ತಾ.
ಎಷ್ಟು ವಿಕಾರಗಳಿದಾವೆ ಗೊತ್ತಾ ಗಲೀಜು ಒಳಗಡೆ, ಎಷ್ಟೋ ವರ್ಷದ್ದು. ಏನು ಬೇಡ, ನಾವು ನಿತ್ಯ ಟಾಯ್ಲೆಟ್ಗೆ ಹೋಗ್ತೀವಲ್ವಾ, ನಾವು ಇವತ್ತು ತಿಂದಿದ್ದು ಬೆಳಗ್ಗೆ ಹೋಗ್ತಿದ್ದೀವಿ ಅನ್ಕೋತೀವಿ, ಖಂಡಿತ ಇಲ್ಲ. ಒಂದು 10% ಅಷ್ಟೇ ಹೋಗೋದು, ಇಲ್ಲ 20%, 80% ನಮ್ಮ ಮಲ 2-3 ದಿನದ್ದು ಸ್ಟೋರೇಜ್ ಇರುತ್ತೆ. ಅದಕ್ಕೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವಾಗ ತಿನ್ಬೇಕು, ಯಾವ ಸಮಯಕ್ಕೆ ತಿನ್ಬೇಕು, ಇಷ್ಟು ಗ್ಯಾಪ್ ಕೊಡ್ಬೇಕು, ಅದಕ್ಕೆ ಸಂಧ್ಯಾ ಕಾಲದಷ್ಟಲ್ಲಿ ಊಟ ಮಾಡ್ಬೇಕು, ಅದಕ್ಕೆ ಇಷ್ಟವ್ರ ಗ್ಯಾಪ್ ಇರಬೇಕು, ಜೀರ್ಣ ಆಗ್ಬೇಕು. ರಾತ್ರಿ ಹಣ್ಣುಗಳು ತಿನ್ಬಾರ್ದು, ಊಟದ ಜೊತೆ ಹಣ್ಣುಗಳು ರಾತ್ರಿ ಹೊತ್ತಲ್ಲಿ ತಿನ್ಬಾರ್ದು. ಇದೆಲ್ಲ ಕೆಲವೊಂದು ನಿಯಮಗಳಿದ್ದಾವೆ. ಸಿಕ್ಕಾಬಿಟ್ಟು ಹೊಟ್ಟೆ ಊದ್ಕೊಳ್ಳುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಖಾಲಿ ಹೊಟ್ಟೆಲಿ ಮಲಗಬಾರ್ದು. ಹಂಗೂ ಕೂಡ ರಾತ್ರಿ ಏನಾದ್ರೂ ಸ್ವಲ್ಪ ಸೇವಿಸಿ ಮಲಗಬೇಕು. ಕಾಲು ಹೊಟ್ಟೆ ತಿನ್ಬೇಕು, ಅರ್ಧ ಹೊಟ್ಟೆ ನೀರು ಕುಡಿಬೇಕು, ಇಲ್ಲ ಕಾಲು ಹೊಟ್ಟೆ ನೀರು ಕುಡಿದು ಅರ್ಧ ಹೊಟ್ಟೆ ಖಾಲಿ ಬಿಡ್ಬೇಕು. ಇದೆಲ್ಲ ಹೇಳ್ತೀವಿ. ಏನೇನೋ ವಿಕಾರಗಳಿದಾವೆ. ಈ ಕಿವಿಲಿಂಗ್ ಬಿಟ್ಕೊಂಡು ನೋಡಿ, ಅದು ಏನಿಲ್ಲ, ತಿಂದ ಅನ್ನ ವಾಂತಿ ನಿಮಿಷಕ್ಕಾಯ್ತು ಅಂದ್ರೆ ಅದನ್ನ ನೋಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಆದರೆ ಇಷ್ಟೆಲ್ಲ ವಿಕಾರಗಳಿರುವ ನಮ್ಮ ಒಂದು ದುರ್ವಾಸನೆ ಬೀರುವ ಈ ಶರೀರ ಇಟ್ಟುಕೊಂಡು ಅದಕ್ಕೆ ನಾನಾ ಸೆಂಟ್ಗಳು, ನಾನಾ ರೀತಿಯ ಬಣ್ಣಗಳು, ಇನ್ನೊಂದು ಬಟ್ಟೆಗಳು ಹಾಕೊಂಡು ಲಕ್ಸುರಿ, ಈ ಚಪ್ಪಲಿ, ಆ ಚಪ್ಪಲಿ, ಈ ಬ್ಯಾಗು, ಆ ವಾಚು, ಈ ಬಂಗಾರ, ಈ ಬೆಳ್ಳಿ ಅಂತ ಹೇಳ್ಬಿಟ್ಟೆಲ್ಲ ಅಲಂಕಾರಗಳು ತುಂಬಿಕೊಂಡು ನಾವು ನಮ್ಮ ಬಾಯಲ್ಲಾಡೋದು ಇನ್ನೊಬ್ಬರನ್ನ ಆ ಸ್ಥಾನಕ್ಕತ್ತಲು ಆಗದೆ, ಆ ಒಂದು ಸ್ಥಾಯಿಗತ್ತಲು ಆಗದೆ ಆಗೋಲ್ಲ. ನಮ್ಮ ರಾಜ್ಯದ ದೊರೆ ತಗೊಳ್ಳಿ, ಬಿಡ್ತಾರೆ ಯಾರಾದ್ರೂ? ದೊರೆಯೇ ದೇವರೇ, ಅದು ದೇವರ ಇನ್ನೊಂದು ಸ್ವರೂಪ. ಬರ್ಲಿ, ಅಲ್ಲೋ ಎಲ್ಲರನ್ನ ತೃಪ್ತಿ ಪಡಿಸೋಕ್ ಆಗೋಲ್ಲ. ಎಲ್ಲಾ ಧರ್ಮದವರನ್ನ ತಗ್ಗೋ, ಇವನ್ಗಾಗಲ್ಲ, ಅವನ್ಗಾಗಲ್ಲ, ಇದಾಗಲ್ಲ. ನಮ್ಮ ದೇಶದ ಪ್ರಧಾನಿ ತಗೊಳ್ಳಿ, ಏನೋ ಮಾತಾಡ್ತಾರೆ. ಎಲ್ಲೋಯ್ತು ನೀನ್ 400 ಅಂತ ಹೇಳಿದ್ದು ಎಲ್ಲ. ನಮಗೆ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋ ಸ್ಥಾಯಿ ಇಲ್ಲ. ಅಷ್ಟು ದೊಡ್ಡ ಒಂದು ಸಾಮಾನ್ಯ FTA ಎಕ್ಸಾಮ್ ಕ್ಲಿಯರ್ ಮಾಡಿ ನಾವು ಬರೆದು ಪಾಸ್ ಆಗಿ ಕುತ್ಕೊಳ್ಳಕ್ ಆಗೋದಿಲ್ಲ. ನಾವು ಮಾತಾಡ್ತೇವೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಬಗ್ಗೆ ಮಾತಾಡ್ಬಿಡ್ತೇವೆ. ಎಲುಬಿಲ್ಲದ ಈ ನಾಲಿಗೆ ಆಯುಧವಿಲ್ಲದೆ ಒಬ್ಬ ಮನುಷ್ಯನನ್ನ ಸಾಯಿಸುತ್ತೆ. ಇವತ್ತು ಅದೇ ಆಗ್ತಿರೋದು. ಎಲ್ಲೆಲ್ಲೂ ಶನಿ ವಕ್ರ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಏನು ಬೇಕಾದ್ರೂ ಮಾತಾಡಿಸ್ತಾನೆ ಶನಿ. ಇನ್ನಷ್ಟು ಸಮಾಜ, ಧರ್ಮ, ಕರ್ಮ ಬೇರೆ ಬೇರೆ ಹೇಳಿದಲ್ಲ, ದೊಡ್ಡ ದೊಡ್ಡ ಹಗರಣಗಳು ಹೊರಗಡೆ ಬರ್ತವೆ ಅಂತ ನೋಡಿ. ಹೊರಗಡೆ ಬರ್ತಿರೋದು 1-2. ಅವರಾಗ ಅವ್ರು ಸಿಕ್ಕಾಕೋತಿದ್ದಾರೆ. ಅವರಾಗ ಅವ್ರು ಮಾಡಿದ್ದು ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ನೀವು ಅಪ್ಲೈ ಮಾಡಿ ನೋಡೋಣ, BDNL ಸೈಟ್ ಅಪ್ಲೈ ಮಾಡಿಬಿಡಿ ನೋಡೋಣ ಎಷ್ಟು ಲೆಕ್ಕಗಳಿದ್ದಾವೋ. ಅದು ಇನ್ನೊಂದಿದಾವೋ ಇಲ್ಲ. BDN ಇಂದ ಕೆಲವ್ರಿಗೆ ಸೈಟು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಅವ್ರಿಗೆ ಸೈಟ್ ಕೊಡ್ಬೇಕು. ಎಷ್ಟು ವರ್ಷಗಳಿಂದ ಅಲಿತಿದ್ದಾರೆ. ನೀವು ನೈಸ್ ರೋಡಲ್ಲಿ ತಗೊಂಡಿರೋ ಜಾಗಗಳಿಗೆ 20-25 ವರ್ಷದಿಂದ ಅಲೆದಾಡ್ತಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಇವತ್ತು ಎಕರೆ 10 ಕೋಟಿ ಆಗ್ಬಿಟ್ಟಿದೆ ಅಲ್ಲಿ. ಎಷ್ಟೋ ರೈತರು ಮಣ್ಣಾಗ್ಬಿಟ್ಟಿದ್ದಾರೆ, ಎಷ್ಟೋ ಕೃಷಿಕರು ಮಣ್ಣಾಗ್ಬಿಟ್ಟಿದ್ದಾರೆ. ದೊಡ್ಡವರಿಗೆ ಅಂತ ಮಾಡ್ಕೊಳ್ಳೋ ಕೆಲವೊಂದು ಕಾನೂನುಗಳು ಮಾಡ್ಕೊಂಡಿರ್ತಾರೆ. ನಮ್ಮಂತವ್ರು ಅದನ್ನ ನೆನೆಸ್ಕೊಳಕ್ಕೂ ಆಗಲ್ಲ, ಜೀರ್ಣಿಸ್ಕೊಳಕ್ಕೂ ಆಗಲ್ಲ, ಇದು ಬರೋಲ್ಲ. ಆದರೂ ಎಲುಬಿಲ್ಲದ ನಾಲೆಗೆ ಆಯುಧವಾಗಿ ಮಾರ್ಪಟ್ಟು ಒಬ್ಬ ವ್ಯಕ್ತಿಯನ್ನ ಉನ್ಮತ್ತನನ್ನಾಗಿ ಮಾಡಿಸ್ಬಿಡೋದು, ಇಲ್ಲ ಡಿಪ್ರೆಷನ್ ಆ ಮಗು ತರ. ಇನ್ನೊಂದು ಪುರುಷ, ಆ ಮಗು ಮದುವೆ ಆಗಿದ್ದಾಳೆ, ಹಬ್ಬ ಎಲುಬಿಲ್ಲದ ಆ ಒಂದು ಆಯುಧ ಮಾತಾಡಿ ಅವನು ಅಳೋದ್ ನೋಡ್ಬೇಕು ಮಕ್ಕಳೇ. ಇದಾರ ಈಗಿನ ಕಾಲದಲ್ಲೂ ಇಂಥ ಹುಡುಗರು ಅನ್ನಿಸ್ತಕ್ಕಂಥದ್ದು. ನಾನಾ ಮಾತುಗಳು ಬಿಕ್ಕಿ ಹೇಳ್ತಾನೆ. ಒಂದು 30-32 ವರ್ಷದ ಮಧ್ಯ ವಯಸ್ಕ, BP ಶುಗರ್ ಬಂದ್ಬಿಡುತ್ತೆ, ಡಿಪ್ರೆಷನ್ ಜಾರಿ ಬಿಡ್ತಾನೆ, ಗ್ಯಾರಂಟಿ. ಏನಾಗುತ್ತೆ ಹೇಳಿ? ಎಲುಬಿಲ್ಲದ ನಾಲಿಗೆ ಮಾತಾಡಿ, ನಿನ್ ಯೋಗ್ಯತೆ ಎಷ್ಟೇ ಕಣೋ, ನೀನ್ ಯಾಕೆ ನಿಮ್ಮ ಅಮ್ಮನ್ ಬಿಟ್ಟಿರಲ್ಲ, ನೀನ್ ಯಾಕೆ, ಈ ಥರದ್ದು ಬಂದ್ಬಿಟ್ಟಿದ್ದಾವೆ ಮಕ್ಕಳೇ. ನೋಡಿ, ನಮಗೆ ಇಷ್ಟ ಇಲ್ವಾ ಆ ವ್ಯಕ್ತಿ ಬಗ್ಗೆ, ಆ ವ್ಯವಸ್ಥೆ ಬಗ್ಗೆ ಎದ್ದೋಗ್ಬಿಡ್ಬೇಕು ಮಕ್ಕಳೇ. ಆ ವ್ಯವಸ್ಥೆಯ ಜೊತೆಯಲ್ಲಿದ್ದೇ ವ್ಯವಸ್ಥೆಯನ್ನು ನಿಂದಿಸಬಾರ್ದು, ಮಾತಾಡಬಾರ್ದು. ನನಗೇನ್ ಕೊಟ್ರು, ನಮಗೇನ್ ಮಾಡಿದ್ರು ಬೇಡ, ನನ್ ಪಡ್ಕೊಂಡಿದ್ದು ಇಷ್ಟೇ, ಎದ್ದೋಗ್ಬಿಡ್ಬೇಕು. ಅಲ್ಲಿ ಮಾತಾಡೋದು ಯಾಕೆ? ಈ ತರದ್ದು ಮಾತಾಡಿ ಆತನನ್ನ ಉನ್ಮತ್ತ, ಇಲ್ಲ ಡಿಪ್ರೆಷನ್, ಅವನು ಇನ್ನೇನೋ ಮಾಡ್ಬಿಡ್ತಾನೆ ಅಷ್ಟೇ ಆ ನಿಮಿಷಕ್ಕೆ. ಕೆಲವ್ರು ನೋಡ್ಬೇಕು, ಮಾತಾಡದೆ ಹಾವಭಾವದಲ್ಲೇ ಒಂಥರ ವಿಚಿತ್ರವಾಗಿ ನಡ್ಕೋತಾರೆ. ಮುಗೀತು ಇದ್ದಿದ್ದು, ಮನೆಗೆ ಇನ್ನೇನಕ್ಕೆ ಬರ್ಬೇಕು ಅನ್ಸ್ಬಿಡುತ್ತೆ. ಮನೆಯೇ ಸಿಂಗಾರವಿಲ್ಲ, ಮನದೊಡತಿಯೂ ಸಿಂಗಾರವಿಲ್ಲ, ಆಕೆಯ ಬಾಯಲ್ಲೂ ಸಿಂಗಾರವಿಲ್ಲ. ಸಿಂಗಾರ ಅಂದ್ರೆ ಏನ್ ಗೊತ್ತಾ? ವೈದಿಕ, ಆ ನಿಯಮ, ಆ ಪೂಜೆ, ಆ ಕ್ಲೀನು, ಪ್ರತಿಯೊಂದು ಸ್ತ್ರೀಗೂ ಕಲಿಸ್ತಕ್ಕಂಥ. ಇವತ್ತು ಬರೋದೇ ಇಲ್ಲ ಮಕ್ಕಳೇ. ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಬದುಕು, ನಮ್ಮ ಪ್ರೀತಿ, ಆಯುಧ ಉಪಯೋಗಿಸೋದು.
ಇವತ್ತೊಂದು ಹುಡುಗ ನೀವು ನಂಬೋಲ್ಲ, ಒಂದು 3 ಮದುವೆ ಮುರಿದಿದೆ. ತುಂಬಾ ಸಂಕಟ ಆಗುತ್ತೆ. ಹೇಳಿದೆ ನಿಂಗೆ ಮದುವೆ ತುಂಬಾ ಕಷ್ಟ ಕೋಣ ಅಂತ. ಸುಮಾರು 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಬಟ್ ಈಸ್ ಅ ಡಿಪ್ಲೊಮಾ ಹೋಲ್ಡರ್ ಅಷ್ಟೇ. ಏನೇನ್ ಕೇಳಿದಾರೆ ಗೊತ್ತಾ? 6 ತಿಂಗಳು ಮಾತಾಡಿ ನಿನ್ ಯೋಗ್ಯತೆ ಎಷ್ಟು, 1 ಲಕ್ಷ ಬಂದ್ಬಿಟ್ರೆ ಸಾಕಾಗುತ್ತಾ? ನಿನ್ನ ಹತ್ರ ಡಿಗ್ರಿ ಇಲ್ಲ. ಅಯ್ಯೋ, ಆ ಹುಡುಗನ ಸಂಸ್ಕಾರ ಕೇಳೇ ಇಲ್ಲ, ಆ ಹುಡುಗನ ವ್ಯಕ್ತಿತ್ವ ಕೇಳೇ ಇಲ್ಲ, ಆ ಹುಡುಗಿನ ಒಂದು ಹಾವ ಭಾವ ಪ್ರಾಮಾಣಿಕತೆ ಧರ್ಮವಂತಿಕೆ ಕೇಳೇ ಇಲ್ಲ. 1 ಲಕ್ಷ ಸಂಬಳ ಹೆಚ್ಚು ಕಡಿಮೆ ಬರ್ತಿದೆ. ಇಸ್ ಅ ಬಿಗ್ ಜೆಂಟಲ್ಮ್ಯಾನ್. 32 ಆಗಿದೆ, 32, 33. ನಂಗೆ ಮದುವೆನೇ ಬೇಡ ಬಿಡಿ ಗುರುಗಳು. ಅಯ್ಯೋ, ಅವ್ರು ಕೇಳೋ ಡಿಮಾಂಡ್ಗಳು, ಅವ್ರು ಮಾತಾಡೋ ಮಾತುಗಳು, ಅವ್ರಮ್ಮ ಅಪ್ಪ ಕೇಳೋದು, ಇನ್ನು ಅಮ್ಮನ ಜೊತೆ ಇರ್ತೀಯ. ಇನ್ನು ಅಮ್ಮನ ಜೊತೆ ಇರ್ತೀಯ, ಅಪ್ಪನ ಜೊತೆ ಇರ್ತೀಯ. ಇದೆಲ್ಲ ನೋಡಿ, ಇವತ್ತು ಸಂಸ್ಕಾರ ಕೇಳೋದಿಲ್ಲ ಮಕ್ಕಳೇ, ಒಳ್ಳೆತನ ಕೇಳೋದೇ ಇಲ್ಲ. ಆ ಮಗು ಒಳ್ಳೆ ಮಗು, ನಮ್ಮ ಮನೆಗೆ ಬಂದ್ರೆ ಹೇಗಿರುತ್ತೆ, ನಮ್ಮನ್ನ ಮಗಳಾಗಿ ನೋಡ್ಕೋತಾಳೆ, ಮಗಳಾಗಿ ನಾವು ನೋಡೋಣ, ನಮ್ಮನ್ನ ಅಮ್ಮ ಅಪ್ಪನ ತರ ನೋಡ್ಲಿ, ನಮ್ಗೆ ಅಳಿಯ ಅಲ್ಲ. ಇಲ್ಲ, ಎಷ್ಟು ಲಾಭ ಫಾಯ್ದಾ, ಏನೇನೋ. ತಂದೆಯಿಂದ ಮಗುವನ್ನ ದೂರ ಮಾಡೋದು ಚುಚ್ಚಿ ಚುಚ್ಚಿ, ತಾಯಿಯಿಂದ. ಈ ಲೋಕ, ಈ ಶನಿ ವಕ್ರ ನೋಡಿ, ನೀವು ಇದು ನೋಡ್ತಿದ್ರೆ ಅದಕ್ಕೆ ಇದನ್ನ ಹುಡುಕಿ ತಗೊಬಂದೆ. ಆಯುಧವಿಲ್ಲದೆ ಸಾಯಿಸುವಂತ ಒಂದು ವ್ಯವಸ್ಥೆ ಇದೆ, ಅದು ನಾಲಿಗೆ. ಒಬ್ಬ ವ್ಯಕ್ತಿ ಎತ್ತರಕ್ಕಿದ್ದಾನೆ, ಬಲವಾಗಿದ್ದಾನೆ, ವ್ಯವಸ್ಥೆಯಲ್ಲಿದ್ದಾನೆ, ಚೆನ್ನಾಗಿದ್ದಾನೆ, ಸಹಿಸೋಲ್ಲ ವ್ಯಕ್ತಿಗಳು. ಅದಕ್ಕೆ ಅವನೇನೋ ಮಾಡಿದ ಮೇಲೆ ಇನ್ನೂ ಸೇರಿಸು ಉಪ್ಪು ಖಾರ ಹಾಕಿ. ಇದು ಹೆಂಗೆ ಅಂದ್ರೆ, ಬಾಣ್ಲಿಲ್ ಬಿದ್ದಾಗ ಒಂದು ಕಡೆ ರೋಸ್ಟ್ ಅಷ್ಟೇ, ಬೆಂಕಿಗೆ ಹಾಕ್ಬಿಡ್ತಕ್ಕಂಥ ಪ್ರಭಾವ. ಇವತ್ತು ಆಗ್ತಿರ್ತಕ್ಕಂಥ ಆತ್ಮಹತ್ಯೆ ಪ್ರಚೋದನೆಗಳಿರ್ಬೋದು, ಮನೆ ಬಿಟ್ಟು ಹೋಗ್ತಿರ್ತಕ್ಕಂಥದ್ದು ಇರ್ಬೋದು, ಡಿಪ್ರೆಷನ್ಗಳಿರ್ಬೋದು, ಇವತ್ತು ವಿಪರೀತ ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಅನಾರೋಗ್ಯ ಚಿಂತನೆಗಳು ಜಾಸ್ತಿ ಆಗ್ಬಿಟ್ಟಿದೆ, ಅದಿರ್ಬೋದು. ಆತ್ಮಹತ್ಯೆ ಇಲ್ಲ ಹತ್ಯೆ, ಆ ಮಟ್ಟಕ್ಕೆ ಮನುಷ್ಯ ಕಾರಣ ಈ ನಾಲೆಗೆ ಆಡ್ಬಿಡೋದು. ಅಮಾತುಗಳು ಯಾಕೆ ಬೇಕು? ನಮ್ಗೆ ಗೊತ್ತಿಲ್ಲ, ಅವರ ಜೀವನದಲ್ಲಿ ನಾವಿಲ್ಲ, ಅವರ ಯಾವ ಕಷ್ಟಕ್ಕೂ ಇಲ್ಲ, ಸುಖಕ್ಕೂ ಇಲ್ಲ ಅನ್ನೋದಕ್ಕೆ ಮಾತ್ರ ನಾವು ಕುತ್ಕೋತೀವಿ. ನೋಡಪ್ಪ ಬದುಕಿದ್ ಬಾಳು, ಇಷ್ಟು ದಿನ ಒಂದು ಮರೆಯಾಗ ಒಂದು ಹಾಕೊಂಡಿದ್ಲು ನೋಡಿ ಇವಳು ಮುಖ. ನಮ್ಗೇನ್ ಬೇಕು? ಅವ್ರ ಕಷ್ಟದಲ್ಲಿದ್ದಾಗ ಹೋಗಿ ಒಂದ್ ಸೀರೆ ಕೊಡ್ಸಿದೀವ, ಅವನ ಜೊತೆ ಚಪ್ಪಲಿ ಕೊಡ್ಸಿದ್ವಿ, ಮಗಳೇ ಇಟ್ಕೊ, ಒಂದ್ ಸಾಂತ್ವನ ಹೇಳಿದೀವ, ಆಗುತ್ತೆ. ಜೀವನದಲ್ಲಿ ಎಷ್ಟೋ ಜನಕ್ಕೆ ಏನೋ ಒಂದು ಬದುಕು ಕೊಟ್ಟು ಬಿಟ್ಟಿರ್ತಾರೆ. ನಾವು ನಿಂತಿದ್ದೇವೆಯಾ? ಇಲ್ಲ. ಇವತ್ ಏನೋ ಒಂದು ಅವ್ರ ಜೀವನ ನಮಗ್ ಸಹಿಸೋಕ್ಕಾಗಲ್ಲ ಮಕ್ಕಳೇ, ನಮಗೆ ಸಹಿಸಲು ಆಗೋಲ್ಲ. ಕಲಿಯುಗದ ಶಾಪ ಈ ಒಂದು ಅಸ್ತ್ರವನ್ನ ಬಿಡುತ್ತವೆ. ಒಂದ್ ಮನೆ ಕಟ್ಟಿದಾಳೆ ನೋಡಿ, ಎಷ್ಟು ಜನ ಇನ್ನೊಂದು ಮೋಸ ಮಾಡಿ ಕಿತ್ಕೊಂಡು ಸುಳ್ಳು ಹೇಳಿ ಇದಾರೆ. ಕೆಲವರು ಮೋಸ ಮಾಡಿ ಬದುಕಿರೋರು ಇದಾರೆ. ಅವ್ರೇನ್ ಮಾಡ್ತಾರೆ ಗೊತ್ತಾ? ಸ್ಟೇ ಆರ್ಡರ್ ತಂದು ಇಟ್ಕೊಂಡಿರ್ತಾರೆ ಮೊದಲೇ. ನಮ್ ಬಗ್ಗೆ ಮಾತಾಡಬಾರ್ದು, ನಮ್ ಬಗ್ಗೆ ಎಲ್ಲೂ ಹೇಳಬಾರ್ದು, ನಮ್ ಬಗ್ಗೆ ಏನು ತೋರಿಸ್ಬಾರ್ದು. ನಮ್ ಕೈಯಲ್ಲಿ ಆಗೋಲ್ಲ. ಈ ಒಂದು ಪುಟ್ಟ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಅವರು ಮನುಷ್ಯರುಗಳು ಎಲ್ಲರೂ ನಮ್ಮ ಸುತ್ತಮುತ್ತ ಅಲ್ಲೊಂದು ಶಕ್ತಿ ಇದೆ ಅಂತ ಹೇಳಿದ ತಕ್ಷಣ ಆಗುತ್ತೆ. ಅಲ್ಲೊಂದು ತಪ್ಪು ಒಪ್ಪು ಸರಿ. ಅರೆ, ಯಾರಾದರೂ ನೆನ್ಪಿಟ್ಕೊಳ್ಳಿ, ತಮ್ಮ ಜೀವನ ಕೆಡಿಸ್ಕೋಬೇಕು, ಹಾಳು ಮಾಡ್ಕೋಬೇಕು ಅಂತ ಹೇಳಿ ಆ ತರದ್ದು ಹೋಗಿ ಕುಡ್ತಾನೋ, ಇನ್ನೊಂದು ಬದುಕೋ, ಏನೋ ಒಂದು ನನಗ್ ಗೊತ್ತಿಲ್ಲ ಯಾರ ಜೊತೆಲ್ಲ ಓಡೋಗಿದ್ದವಳು ಕರ್ಕೊಂಡ್ ಬಂದ್ ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಡಮಾಲ್ ಇಂಥ ಮಾತಾಡೋದು ಮಕ್ಕಳೇ, ಬೇಜಾರ್ ಮಾಡ್ಕೋಬೇಡಿ. ಇವತ್ತು ನಿಮ್ ಸುತ್ತಮುತ್ತ ನಡೀತಿರೋ ಘಟನೆಗಳನ್ನ ನೋಡಿ, ಮಾತಾಡೋ ವ್ಯಕ್ತಿಗಳನ್ನ ನೋಡಿ ವಿಕೃತ ಜಾಸ್ತಿ ಆಗ್ತಿದೆ. ಅವನ ಕೈಲಿ ಆಗ್ತಿಲ್ಲಲ್ಲ, ಈ ಆಯುಧವನ್ನ ಬಳಸ್ತಿದ್ದಾನೆ. ಇನ್ನೊಬ್ಬರ ಬಗ್ಗೆ ತುಂಬಾ ಕೀಳಾಗಿ, ಕೆಟ್ಟದಾಗಿ, ವಿಕೃತವಾಗಿ ಮಾತಾಡ್ತಿದ್ದಾನೆ. ನೀವು ಯಾವುದೇ ಸೋಷಿಯಲ್ ಪೇಜ್ ತಗೊಳ್ಳಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಅಲ್ಲಿ ಇನ್ನೊಬ್ಬರ ಬಗ್ಗೆ ಕಮೆಂಟ್ಸ್ ಹಾಕಿರೋದು, ಕೆಟ್ಟದಾಗಿ ಮಾತಾಡ್ಲಿಕ್ಕೆ 1000 ಹಾಕ್ಬಿಟ್ಟಿರ್ತಾರೆ. ಒಳ್ಳೆ ವಿಚಾರಗಳು ಬಂದಿದೆ ಅಂದ್ರೆ ಅದನ್ನ ನೋಡೋದೇ ಇಲ್ಲ. ಹೌದು, ಒಳ್ಳೆ ಒಂದು ವಿಚಾರ, ಸದ್ಬುದ್ಧಿ, ಸತ್ಸಂಗ, ಸಮಾಧಾನ, ಈ ತರದ್ದು ವ್ಯೂಸ್ ನೋಡಿ ನೀವು. ಕಾಂಟ್ರವರ್ಸಿ ಇನ್ನೊಬ್ಬರದ್ದು ಬಂದಿದೆ ಅಂದ್ರೆ ಸಾಕು ಅಂತ ಕುತ್ಕೊಂಡಿರ್ತಾರೆ. ತಮ್ಮದು ಒಂದು ಎಲ್ಲಿರ್ಲಿ ಅಂತ ಹೇಳ್ಬಿಟ್ಟು ಇವರೇ ಕುಳಿತುಕೊಂಡು ಜಡ್ಜ್ಗಳು, ಲಾಯರ್ಗಳು
ಎಲ್ಲ ಆಗ್ಬಿಟ್ಟಿದ್ದಾರೆ, ದೊರೆಗಳು, ಆಫೀಸರ್ಗಳು, ಪೊಲೀಸ್ ಅಧಿಕಾರಿಗಳು ಆಗ್ಬಿಟ್ಟಿದ್ದಾರೆ. ಯಾರಾದ್ರೂ ನೋಡಿ ಈ ತರ ನಡೀತಿರ್ತಕ್ಕಂಥ ಗಲಾಟೆ ಘಟನೆಗಳ ಸಂದರ್ಭದಲ್ಲಿ ಪೊಲೀಸ್ ಅವರಾಗ್ಲಿ, ಲಾಯರ್ಸ್ ಆಗ್ಲಿ, ಜಡ್ಜ್ ಸಾಹೇಬರುಗಳಾಗ್ಲಿ ಎಲ್ಲೂ ಮಾತಾಡಿರೋಲ್ಲ. ಅವ್ರವ್ರದ್ದು ಚರ್ಚೆ, ಅವರವರ ನ್ಯಾಯದ ಪರಿಧಿನಲ್ಲಿ ಅಲ್ಲೊಂದು ತನಿಖೆಯನ್ನು ನಡೀತಿರ್ತವೆ. ಏನೋ ನಾವು ತಪ್ಪು ಮಾಡಿದ್ ಬಿಡಿ, ನಮ್ಮ ಮನೆಗಾಗಿದ್ರೆ ನಾವು ಮಾತಾಡೋಣ, ಇಲ್ಲ ನಮ್ಮವ್ರಿಗಾಗಿದ್ರೆ ಮಾತಾಡೋಣ, ಇಲ್ಲ ಬಿಟ್ಟು ಬಿಡಿ. ಯಾರಾದರೂ ಸರಿ, ನಮ್ಮ ಅಕ್ಕನ ಮಗಳು, ತಂಗಿ ಮಗಳು, ಹೌದು ಸಹಿಸಕ್ ಆಗೋಲ್ಲ ನೋಡು, ಮಗ, ಮಗ ಸರಿ ಇಲ್ಲ, ಅವರಪ್ಪ ಏನ್ ಮಾಡ್ದ ಹೇಳಿ, ಅವರಪ್ಪ ನೆಟ್ಟಗಿದ್ರೆ ತಾನೆ ಬಂತು ತಗೋ ನಾಲ್ಗೆ ಆಯುಧ. ಆ ಮಗು ಕೇಳ್ದವನ್ ಹೇಗಿರ್ತಾನೆ, ಅವನಿಗೆ ಏನೋ ಒಂದ್ ಸಣ್ಣದೊಂದು ಅಭ್ಯಾಸವೋ, ದುರಭ್ಯಾಸವೋ, ಚಟವೋ, ದುಶ್ಚಟವೋ, ಏನೋ ಒಂದು ಎಲ್ಲೋ. ಅವರಪ್ಪ ನೆಟ್ಟಿಗಿದ್ದಿದ್ರೆ ಧರ್ಮರಾಯನ ಹೊಟ್ಟಿನಲ್ಲಿ ಧರ್ಮರಾಯನ ಹುಟ್ಟಬೇಕು ಗೊತ್ತಾ? ಎಲ್ಲಿ ಉಳ್ಕೊಂಡ್ರು ಮಕ್ಕಳು? ಎಲ್ಲಿ ಉಳ್ಕೊಂಡ್ರು ಪಾಂಡವರ ಮಕ್ಕಳು? ಉಳಿಲೇ ಇಲ್ಲ, ಅವ್ರು ನೋಡ್ಲೇ ಇಲ್ಲ ಪ್ರಪಂಚನ. ದ್ರೌಪದಿಯ ಮಕ್ಕಳು ಉಳ್ಕೊಂಡ್ರ ಉಪಪಾಂಡವರು? ಇಲ್ಲ. ಇದೆಲ್ಲ ನಮಗ್ ಗೊತ್ತಿಲ್ಲ. ಧರ್ಮರಾಯರ ಹೊಟ್ಟೆನಲ್ಲಿ ಧರ್ಮರಾಯ. ಯಾಕೆ? ದುರ್ಯೋಧನ ಮಗ ಒಳ್ಳೆಯವನಲ್ವಾ? ಖಂಡಿತ ಒಳ್ಳೆಯವನೇ. ಕಣ್ಣೀರ್ ಹಾಕೋದು ಯಾರು ಗೊತ್ತಾ? ಬಿಕ್ಕಿ ಬಿಕ್ಕಿ ಅಳತಕ್ಕಂಥದ್ದು. ಕರ್ಣನ ಮಗ ಅಂತೂ ಇದ್ದಿದ್ದು ಒಳ್ಳೆಯವನು. ಬಿಕ್ಕಿ ಬಿಕ್ಕಿ ಅಳತಕ್ಕಂಥದ್ದು ಧರ್ಮರಾಯರೇ, ಅರ್ಜುನನೇ, ಭೀಮನೇ. ಅಯ್ಯೋ ಅಂತ ಹೇಳ್ತಾರೆ. ಈ ಮಕ್ಕಳ ಮೇಲೂ ನಾವು ಬಾಣ ಬಿಡೋ ಆಗೋಯ್ತಲ್ಲ ರಾಮ ಅಂತ ಹೇಳ್ಬಿಟ್ಟು. ಕೃಷ್ಣ ಇದೇನಿದು ಅಂತ. ಯುದ್ಧ ಅಂತ ಬಂದ ಮೇಲೆ ಇದೆಲ್ಲ ಯೋಚನೆ ಮಾಡಬಾರದು. ಇದಾಗುತ್ತೆ. ಒಂದ್ ಒಳ್ಳೇದು ಅಂತ ಆಗಬೇಕಾದಾಗ ಅಲ್ಲೊಂದು ದಹನ ನಡೆಯುವಾಗ ಒಂದ್ 4-5 ಒಳ್ಳೆ ಪ್ರಾಣಿಗಳು, ಪಕ್ಷಿಗಳು ಹೋಗುತ್ತೆ. ಅಂತದ್ರಲ್ಲಿ ಭೀಷ್ಮ, ದ್ರೋಣ ಇಂಥವರೆಲ್ಲ ಇರ್ತಾರೆ ಅಂತ ಹೇಳ್ತಾನೆ. ಏನು ಕೃಷ್ಣ, ಇದೆಲ್ಲ ನಾವು ನೋಡ್ಬೇಕಂತ. ಅದರಿಂದ ದಯಮಾಡಿ ಇಂಥ ವ್ಯಕ್ತಿಗಳು ಇಲ್ಲ, ಒಂದು ಇಂಥ ಸ್ವಭಾವ ನಿಮಗೆ ಗೊತ್ತಿಲ್ಲದೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಬೇಡ, ಇನ್ನೊಬ್ಬರ ಬಗ್ಗೆ ಬಂದ್ ಮಾತಾಡೋ ಅಂತ ಸಿ ಲೋನ್ಲಿನೆಸ್ ಇಸ್ ಬೆಟರ್. ನಮ್ಮ ಪಾಡಿಗೆ ನಾವು, ನಮ್ಮ ಕಾರ್ಯ, ನಮ್ಮ ಕೆಲಸ. ಇಂಥ ವ್ಯಕ್ತಿಗಳಿಂದ ದೂರವಿರಿ ಮಕ್ಕಳೇ. ಎಚ್ಚರಿಕೆ, ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜೀವನದಲ್ಲಿ ಒಂದು 3 ರಾಶಿಗಳಿದ್ದಾರೆ. ಟಾಪ್ 3 ರಾಶಿಗಳು. ಇವರಿಗೆ ಎಲ್ಲೋದ್ರೂ ಬದುಕೋತಾರೆ. ಸಂಧಿಯಲ್ಲಿ ಸಮಾರಾಧನೆ ಅಂತೀವಲ್ಲ, ಸಂಧಿ ಸಿಕ್ಕಿದ್ರು ಗ್ಯಾಪ್, ಸೈಕಲ್ ಗ್ಯಾಪ್ ಅಲ್ಲಿ ಇದ್ರು ಕೂಡ ಅವರು ಬದುಕು ಕಟ್ಟುತ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ 12 ರಾಶಿಗಳಲ್ಲಿ 3 ರಾಶಿಗಳಿದ್ದಾರೆ. ಅದರಲ್ಲಿ ಟಾಪ್ 1 ರಾಶಿ ನಾನು ನೋಡಿರೋದು, ಈ 3 ರಾಶಿಗಳಲ್ಲಿ ಒಬ್ರು ಮಿಥುನ್ ರಾಶಿ. ಎಲ್ಲೋದ್ರು ಮರುಭೂಮಿನಲ್ಲಿ ಹೋದ್ರು ಕೂಡ ಅಲ್ಲೇ ಐಸ್ ಮಾರಿ ಬದುಕಟ್ಬಿಡ್ತಾರೆ. ಅಂಥದ್ದೊಂದು ಭಗವಂತ ಕೊಟ್ಟಿರೋ ಶಕ್ತಿ ನೋಡಿ. ಯೋಗ್ಯತೆ, ಯೋಗ ಇವೆಲ್ಲ ಆಮೇಲೆ. ಆದ್ರೆ ನಾನು ಬದುಕ್ತೀನಿ, ಬದುಕಲೇಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಮ್ಮನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋಲ್ಲ. ನಾನು ಎಲ್ಲಿದ್ರು ಬದುಕ್ತೀನಿ, ಹೇಗಿದ್ರು ಬದುಕ್ತೀನಿ. ತಿನ್ನೋಕೊಂದಷ್ಟು ಅನ್ನ ತಿನ್ನಬೇಕು, ಆಮೇಲೆ ನೋಡೋಣ ಒಂದು ತಟ್ಟೆ, ಆಮೇಲೆ ಒಂದು ಸಾಂಬಾರ್, ಆಮೇಲೆ ಒಂದು ದಾಲ್, ಆಮೇಲೆ ಒಂದು ಕಿಚಡಿ, ಆಮೇಲೆ ಇನ್ನೊಂದು ನೋಡೋಣ. ಎಲ್ಲಿ ಹೋದರೂ ಬದುಕು ಕಟ್ಟುವಂತ ಸ್ಥಾಯಿ ಸಾಮರ್ಥ್ಯ ಎಲ್ರಿಗೂ ಬರಲ್ಲ. ಅಂತ ರಾಶಿಗಳಲ್ಲಿ ಎಲ್ಲೋದ್ರೂ ಬದುಕು ಕಟ್ತಕ್ಕಂಥ ಸಾಮರ್ಥ್ಯ ಅಂದ್ರೆ ಇವ್ರಿಗೆ ಎಲ್ರಿಗೂ ಕಷ್ಟ ಬರುತ್ತೆ ನಿಜವೇ, ಎಲ್ರಿಗೂ ನಷ್ಟ ಬರುತ್ತೆ ನಿಜವೇ, ಎಲ್ರಿಗೂ ಸಮಸ್ಯೆ ಬರುತ್ತೆ ನಿಜವೇ. ಆದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ? ಸಮಸ್ಯೆ ಬಂದಿದ್ದೆ ತಟಸ್ಥ ಆಗ್ಬಿಡ್ತೇವೆ. ಮಾಡ್ತಿರೋ ಕೆಲಸ ಬಿಟ್ಬಿಡ್ತೇವೆ, ತಿಂತಿರೋ ಊಟ ಬಿಟ್ಬಿಡ್ತೇವೆ, ಮಾಡ್ತಿರೋ ನಿದ್ದೆ ಬಿಟ್ಬಿಡ್ತೇವೆ, ಎಲ್ಲ ಬಿಟ್ಟು ಕೂತ್ಕೊಬಿಡ್ತೇವೆ, ತಟಸ್ತವೆ. ಇನ್ನಷ್ಟು ಅಯ್ಯೋ ನಾ ಬದುಕು ಇಲ್ಲ, ಬಂಗಾರಂಗ ಉಣ್ಣೆ ಮಣ್ಣಗ ಮಾರಿಂದೆ, ಅಯ್ಯೋಯ್ಯೋ ಮಣ್ಣಾಗೋಯ್ತು, ಬಂಗಾರದಾಗ ಬದುಕಿದೆ. ಯಾವ ಬಂಗಾರನೂ ಇಲ್ಲ. ಎಂತ ಬಂಗಾರ ನೋಡಿ, ಇಲ್ಲೊಂದು ಬೆಳ್ಳಿ ಹಾಕೊಂಡಿದ್ದೀನಿ, ಇಲ್ಲೊಂದು ಬಂಗಾರ ಹಾಕೊಂಡಿದ್ದೀನಿ ಅಂತಕ್ಕಂಥದ್ದು. ಇಲ್ಲಿ ಯಾವ್ದೋ ತುಳಸಿ ಮಾಲೆ, ಇಲ್ಲಿ ಯಾವ್ದೋ ವಾಚು, ಇಲ್ಲಿ ಯಾವ್ದೋ ಒಳ್ಳೆ ಬಟ್ಟೆ ಎಲ್ಲ ತೆಗೆದು ಬಿಸಾಕ್ತಾರೆ. ನಗ್ನವಾಗಿ ಬಂದ್ವಿ, ನಗ್ನವಾಗಿ ಹೋದ್ವಿ. ಸುಮ್ಮನೆ ಅಷ್ಟು ಜನಗಳು ಮುಂದ್ಗಡೆ ಏನಕ್ಕೆ ಅಂತ ಒಂದು ಬಿಳಿ ವಸ್ತ್ರ ಮುಚ್ಚಿರ್ತಾರೆ, ತಗೊಂಡೋಗಿ ಶವಾನೇ ಅದು ದುರ್ನಾಥ ಒಂದು
ಅಯ್ಯೋ ಹಾರ್ಟ್ ಅಟ್ಯಾಕ್ ಎಲ್ಲ ಹೋಗ್ಬಿಟ್ರೆ ತುಂಬಾ ಹೊತ್ತು ಇಡಕ್ಕಾಗಲ್ಲ, ಮಣ್ಣು ಮಾಡ್ರು ಅಂತಾರೆ, ಸುಟ್ಟಾಕ್ರು ಅಂತಾರೆ. ದುರ್ವಾಸನ ಅಷ್ಟು ದಿನ ಸೆಂಟು ಗಿಂಟು ಇನ್ನೊಂದು ಕುತ್ಕೋಬಿಡ್ತೇವೆ ನಾವು. ಅಯ್ಯೋ ಇದು ಹೋಗೋಯ್ತು ಅದು ಹೋಗೋಯ್ತು. ಇಲ್ಲ, ಈ ರಾಶಿಯವ್ರು ಹಂಗಲ್ಲ. ಅದು ಹೋಗಿದೆ ನಿಜವೇ, ಅದು ಬಂದಿಲ್ಲ ನಿಜವೇ, ಆದರೆ ತಾವು ದುಡಿಯೋದು ಬಿಡಲ್ಲ, ತಾವು ಸಂಪಾದನೆ ಬಿಡಲ್ಲ. ಎಲ್ಲೂ ಆದ್ರೂ ಇವರು ಊಟಕ್ಕೆ ಬಟ್ಟೆಗೆ ವ್ಯವಸ್ಥೆಗೆ. ನಿಜ ಹೇಳ್ತೇನೆ, ಎಷ್ಟು ಜನ ಕಮೆಂಟ್ ಕೊಡ್ತೀರಾ ಕೊಡಿ ನೋಡೋಣ. ಮಿಥುನ ರಾಶಿಯವರು ಎಲ್ಲಿ ಹೋದರೂ ಬದುಕು ಕಟ್ಟುವಂತ ಯೋಗವಿದೆ. ಎಲ್ಲೇ ಇದ್ರು, ನೀವ್ ಎಲ್ಲೇ ಇದ್ರು, ಎಲ್ಲಿದ್ರು, ಶತ್ರುಗಳ ಜೊತೆಲಿದ್ರು ಕೂಡ ಒಂದ್ ಸ್ಥಾನ ಕೈ ಮೇಲೆ. ಅವ್ರು 100 ಜನ ಇರ್ಬೋದು ಮಕ್ಕಳೇ, ಒಬ್ಬ ಶಕುನಿ ನೋಡಿ ಅಷ್ಟು ಜನರನ್ನ ಕಂಟ್ರೋಲ್ ಮಾಡ್ಕೊಂಡು ತನಗೇನು ಬೇಕೋ ಎಲ್ಲ ಮಾಡ್ಕೊಂಡು ಅವ್ರ ಸರ್ವನಾಶಕ್ಕೆ ರೆಡಿ ಇಟ್ಟಿದ್ದ. ಅಂದ್ರೆ ನೀವು ವಿಲನ್ ಆಗಿಯೂ ಗೆಲ್ಲಬಲ್ರಿ, ಹೀರೋ ಆಗಿಯೂ ಗೆಲ್ಲಬಲ್ರಿ, ಬಟ್ ಹೀರೋ ಆಗಕ್ಕಾಗಲ್ಲ ನೀವು. ಬಟ್ ಯು ಆರ್ ದೇರ್, ಯು ವಿಲ್ ಯೂಸ್. ತುಂಬಾ ಬುದ್ಧಿವಂತ, ನಿಮ್ ಬುದ್ಧಿವಂತಿಕೆ ಉಪಯೋಗಿಸಿ ಕಸದಿಂದಲೂ ಕೂಡ ರಸ ಮಾಡುವಂತ ಒಂದು ವಿದ್ವತ್ತು ಇರುವುದರಲ್ಲೇ ನಾಜುಕಯ್ಯ ನೀವು. ಮಿಥುನ ರಾಶಿಗಂತದೊಂದು ತಾಕತ್ತು. ನೀವು ಕರೆಕ್ಟಾಗಿ ಹೇಳಿ, ನೀವು ಎಲ್ಲೋದ್ರೂ ಏನಾದ್ರೂ ಒಂದು ಕೆಲಸ ಮಾಡ್ತಿರ್ತೀರಿ, ಕೂತ್ಕೊಳ್ಳಲ್ಲ. ಸಂಪಾದನೆ ಹೌದು, ಕಳ್ಕೊಂಡಿರ್ಬೋದು, ಅದು ಬೇರೆ. ಸಾಮಾನ್ಯವಾಗಿ ಅದು ಬೇರೆ ಮಾತು. ನೀವು ಎಲ್ಲೋದ್ರು ಬೊಗಸೆ ಎಷ್ಟು ಜಾಗವಿದ್ರು ಅಲ್ಲೇ ಅಚ್ಚುಕಟ್ಟಾಗಿ ಕುಳಿತು ಊಟ ಮಾಡ್ತೀರಿ. ಇಷ್ಟೇ ಊಟ ಪರವಾಗಿಲ್ಲ, ಇದೇ ಊಟ ಹಿಂಗೇ ಇರ್ಬೇಕಿಲ್ಲ, ಹೀಗೆ ಇರ್ಬೇಕಿಲ್ಲ. ಅದು ಆಮೇಲೆ ಬಂದ ಮೇಲೆ ಆಮೇಲೆ ಅದು ಎಲ್ರಿಗೂ ಇರುತ್ತೆ. ಸ್ಟೇಟಸ್ ತಕ್ಕಂತ ಬಟ್ಟೆ, ಸ್ಟೇಟಸ್ ತಕ್ಕಂತ ಊಟ, ಸ್ಟೇಟಸ್ ತಕ್ಕಂತ ಕಾರು, ಅದು ಬೇರೆ. ನಿಜವಾಗ್ಲೂ ಎಂತ ಕೆಲಸ, ಕಾರ್ಮಿಕನ ಕೆಲಸ ಕೊಟ್ರು, ಸೇವಕನ ಕೆಲಸ ಕೊಟ್ರು, ನೀವು ಅಲ್ಲಿರುತ್ತೀರಿ, ಅದ್ರಲ್ಲಿ ತೃಪ್ತಿ ಪಡ್ತೀರಿ. ಇರೋ ಕೆಲಸವನ್ನೇ ಹುಡುಕ್ತಿರ್ತೀರಿ, ಇನ್ನೊಂದು ಏನಾದ್ರೂ ಮಾಡ್ಕೊಳ್ಳೋಣ ಅಂತ. ನೀವು ನಿಮ್ ಸೋಲು ನಿಮ್ಮನ್ನು ಕುಗ್ಸೋಲ್ಲ, ಸದಾ ಚಟುವಟಿಕೆ. ಅದಕ್ಕೆ ಹೇಳ್ತಿರ್ತಾರೆ ಮಿಥುನ್ ರಾಶಿಯವ್ರ ಹತ್ರ ಹುಷಾರಾಗಿರೋ, ಅವ್ರು ಸದಾ ಚಟುವಟಿಕೆ. ಅವ್ರು ಸುಮ್ಮನೆ ಕುಳಿತಿದ್ದಾರೆ ಅಂದ್ರೆ ಬೇರೆ ಏನೋ ಪ್ಲಾನಿಂಗ್ ರೆಡಿ ಆಗಿದ್ದಾರೆ ಅಂತ ಅರ್ಥ. ಗ್ಯಾಪ್ ಅಲ್ಲಿ ಹೊಡಿಬೇಕು. ಲಾಸ್ಟ್ ಗ್ಯಾಪ್ ಅಲ್ಲಿ ಸೂರ್ಯಕುಮಾರ್ ಕ್ಯಾಚ್ ಹಿಡಿದ್ನಲ್ಲ, ಹಂಗಿರುತ್ತೆ. ಹಿಡಿದ್ನ ಬಿಟ್ನ ಹಿಡ್ದಿದ್ದಾನ್ರಿ. ಸುಮ್ಮನೆ ಅವೆಲ್ಲ ಮಾತಾಡಬಾರ್ದು ಅಷ್ಟೇ. ಅದೇನೋ ಎಟಗಳಾಡ್ದ ಹುಳಿ ದ್ರಾಕ್ಷಿ ಹುಳಿ ಅಂತ ನರಿ ಮಾತಾಡುತ್ತಲ್ವಾ, ಆ ತರ ನೀವು ಖಂಡಿತ ಮಾತಾಡಲ್ಲ. ಹುಳಿ ಇನ್ನೊಂದು ಟ್ರೈ ಮಾಡೋಣ, ಇನ್ನೊಂದು ಬೇರೆ ಏನಾದ್ರು ಮಾಡೋಣ ಅನ್ನತಕ್ಕಂಥದ್ದು ಸದಾ ಕಾರ್ಯ ಚಟುವಟಿಕೆಯಿಂದ ಇರತಕ್ಕಂಥ ಅದ್ಭುತವಾದ ರಾಶಿ ನಿಮ್ಮದು. ಹೆಂಗಾದ್ರೂ ಸರಿ, ಕಷ್ಟದಲ್ಲೇ ಅದನ್ನ ಹೆಂಗ್ ಹೇಳ್ತೀವಿ ಅಂದ್ರೆ, ಕಷ್ಟದಲ್ಲಿ ಸುಖ ಹುಡುಕುವಂತವ್ರು ನೀವು. ಯಾರೋ ಬರ್ತಾನೆ, ಏನಯ್ಯ ಬಿಸಿಲಲ್ಲಿ ಹಿಂಗ್ ಕೂತು ಬಿಟ್ಟಿದ್ದೀಯಾ ಅಂತ ಹೇಳ್ದ ಅಂದ್ರೆ, ಸ್ಕಿನ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಬಿಸಿಲು ಕಾಯಿಸ್ಕೊತಿದ್ದೀವಿ ಅನ್ನೋಂಥ ವ್ಯಕ್ತಿಗಳು ನೀವು. ಇದೇನಯ್ಯ ಮಳೆನಲ್ಲಿ ತೊಯ್ದು ಬಂದಿದ್ದೀಯಾ ಅಂತ ಹೇಳಿದ್ರೆ, ಇಲ್ಲ ತುಂಬಾ ದಿನ ಆಗಿತ್ತು, ಮೇಲೆಲ್ಲ ಜಡ್ ಹಿಡಿದೋಗಿ ಹಂಗೆ ನಾನೇ ನೆನ್ಕೊಂಡ್ ಬಂದೆ, ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಒಂಥರ ಫ್ರೆಶ್ ಅಪ್ ಆಗ್ಲಿ ಅಂತ. ಇದೇನಯ್ಯ ಗೋಣಿ ಚೀಲದ ಮೇಲೆ ಮಲಗಿದೆ ಅಂದ್ರೆ, ಒಂಥರ ಮೈಕೆಲ್ಲ ಯಾವಾಗ್ಲೂ ಹಾಸಿಗೆ ಮೇಲೆ ಮಲಗಿ ಒಂಥರ ಆಗಿತ್ತು, ಅದಕ್ಕೆ ಗೋಣಿ ಚೀಲದ ಮೇಲೆ ಮಲಗೋಣ, ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ನೆಲದ ಮೇಲೆ ಮಲಗಬಾರ್ದು ಅಂದ್ರು ಒಬ್ರು ಹಿರಿಯರು, ಅದಕ್ಕೆ ಹಿಂಗ್ ಮಲಗಿದ್ದೀನಿ. ಏನಯ್ಯ ಹಿಂಗ್ ಮರದ ಕೆಳಗಡೆ ಮಲಗಿದ್ಯಾ? ಹಂಗೇನ್ ಹೇಳು, ಮರದ ಕೆಳಗಡೆ ಮಲಗ್ ನೋಡ್ರಿ, ಏನ್ ಆನಂದ. ಇದೇನೇ ಬರೀ ರಾಗಿ ರೊಟ್ಟಿ ತಾಕತ್ ಗೊತ್ತಿದ್ಯಾ, ಡಯಾಬಿಟಿಸ್ ಕಂಟ್ರೋಲ್ ಗೊತ್ತಿದ್ಯಾ, ಅದ್ಭುತವಾಗಿ ಮಾತನಾಡಬಲ್ರಿ ನೀವು. ನಿಮಗ್ ಸಿಕ್ಕಿದ್ರಲ್ಲೇ ಆನಂದ ತೃಪ್ತಿ. ಅದಕ್ಕೆ ಏನೋ ನಿಮಗೆ ಯಾವತ್ತು ಊಟ ಬಟ್ಟೆ ವ್ಯವಸ್ಥೆ ಒಂದಿಷ್ಟು ಬೊಗಸೆ ದುಡ್ಡು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಮಿಥುನ್ ರಾಶಿ ನೀವು ದುಡ್ಡಿಲ್ದೆ ಅಯ್ಯೋ, ಖಂಡಿತ ನಿಮ್ಮ ಹತ್ರ ಕಲಿಬೇಕು. ದುಡ್ಡು ಉಳಿಸೋದು ಕಲ್ತ್ಕೋಬೇಕು, ದುಡ್ಡು ದುಡಿಯೋದು ಕಲ್ತ್ಕೋಬಹುದು. ಅಂದ್ರೆ ಅದೇ ಹೌದು. ಓಟಿ, ಬಾಟ, ಇನ್ಸೆಂಟಿವ್, ಇಂಕ್ರಿಮೆಂಟು, ಬೋನಸ್ಸು, ಇವುಗಳ ಬಗ್ಗೆ ನಿಮಗ್ ತಿಳಿದಿರೋ ಅಷ್ಟು ಇನ್ಯಾರಿಗೂ ತಿಳಿದಿರಲ್ಲ. ಹೌದು ಅಲ್ವಾ ಹೇಳಿ, ಕರೆಕ್ಟಾಗಿ ಹೇಳಿ. ತಿಂಗಳ ಬಜೆಟ್, ತಿಂಗಳಿಗೆ ಇಷ್ಟೇ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಪೆಟ್ರೋಲ್ ಬಿಲ್ಲು, ಏನಾದ್ರೂ ಮೈಂಡ್ ಅಲ್ಲಿ ಲೆಕ್ಕಗಳು ಓಡ್ತಲೇ ಇರ್ತೀರಿ. ಅದಕ್ಕೆ ಒಂಥರ ಸೇಫ್ಟಿ ಬೆಟ್. ಅದಕ್ಕೆ ನಾನು ಹೇಳ್ತಿರ್ತೇನೆ, ಮಿಥುನ್ ರಾಶಿಯವ್ರಿಗೆ ಊಟ ಬಟ್ಟೆ ವ್ಯವಸ್ಥೆ ಖಂಡಿತ ಬರಲ್ಲ. ಫಸ್ಟ್ ನೀವು ಹುಡ್ಕೋದೇ ಊಟ, ಆಮೇಲೆ ಒಂದು ಒಳ್ಳೆ ಬಟ್ಟೆ, ಆಮೇಲೆ ಇರ್ಲಿಕ್ಕೆ ಒಂದು ಸೂರು, ಆಮೇಲೆ ಒಂದು ದೊಡ್ಡ ಗಾಡಿ. ಖಂಡಿತ ಸಂಪಾದಿಸ್ಕೋತೀರಿ. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಮಿಥುನ್ ರಾಶಿಯವ್ರ ಹತ್ರ ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ವ್ಯವಸ್ಥೆಗೆ ತೊಂದರೆ ಇಲ್ಲ, ದೈವವೇ ಬಂದು ನಿಲ್ಲುತ್ತೆ. ಹಾಗೆ ಒಂದು ವಾಹನ, ನಿಜವಾಗ್ಲೂ ಹೇಳ್ತಾನೆ, ನಿಮ್ಮ ಹತ್ರ 10 ವರ್ಷದ ಗಾಡಿ ಇರುತ್ತೆ, ಇಲ್ಲ 20 ವರ್ಷದ 2 ವೀಲರ್ ಇಟ್ಕೊಂಡಿರ್ತೀರಿ ನೀವು.
ಅದನ್ನ ಹಾಗೆ ಮೇಂಟೈನ್ ಮಾಡ್ತಿರ್ತೀರಿ. ಒಂದ್ ದೊಡ್ಡ ಗಾಡಿ ಇರ್ಬೋದು, ಏನಕ್ಕೆ ದೊಡ್ಡ ಗಾಡಿ ಎತ್ಕೊಂಡು ಓಡಾಡೋದು ಅಂತ, ಚಿಕ್ಕ ಗಾಡಿನೆಲ್ಲ ಓಡಾಡ್ತಕ್ಕಂಥದ್ದು ಉಂಟು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆ. ನಿಮ್ ಕೆಲ್ಸಕ್ಕೆ ನೀವೇ ಓಡಾಡ್ತೀರಿ, ನೀವು ಸುಮ್ನೆ ಖರ್ಚು ಮಾಡೋದಿಲ್ಲ, ಸುಮ್ನೆ ವ್ಯವಧಾನ ಮಾಡೋದಿಲ್ಲ, ಸುಮ್ನೆ ಕುತ್ಕೊಳ್ಳೋದಿಲ್ಲ ನೀವು. Your mind is running to make a money machine you are. Working machine you are. Calculation man you are. ಹೌದು ಅಲ್ವೋ ಹೇಳಿ ಮಿಥುನ ಲಗ್ನ, ಮಿಥುನ ರಾಶಿ, ಮಿಥುನ ಲಗ್ನದವರು ಆಗ್ಬಿಟ್ರು ಅಂತೂ ಎಂಥ ಗ್ಯಾಪಲ್ಲಿ ಎಂಥ ಎದುರಾಳಿಗಳಿದ್ದರೂ ಕೂಡ ನುಗ್ಗಿ ಹಿಂಗೋಗಿ ಹಿಂಗ್ ಬರ್ಬೋದು. ದುರ್ಯೋಧನ ಕೃಷ್ಣನ ಕೇಳ್ತಾನ ಸಾಯೋ ಸಂದರ್ಭದಲ್ಲಿ, ಕೃಷ್ಣ ನನಗೆ ಯಾವ ಸಂದರ್ಭದಲ್ಲಿ ಗೆಲ್ಲಬಹುದಿತ್ತು ಅನ್ನತಕ್ಕಂಥ ಅದರಲ್ಲಿ ಒಂದು ಹೇಳ್ತಾನೆ ಕೃಷ್ಣ, ನೀನು ಇನ್ಯಾರು ಇಲ್ಲ ಕಣೋ, ಧರ್ಮರಾಯ ಹೇಳ್ತಾನಲ್ಲ ಯುದ್ಧದ ಸಂದರ್ಭ ನಿನ್ಗೆ ಏನ್ ಬೇಕೋ ತಗೋ ಅದು ನಿಂದು ಅಂತ ಹೇಳ್ತಾನೆ. ನೀನು ನಕುಲ ಒಬ್ಬನನ್ನ ನಿನ್ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಯುದ್ಧ ಗೆಲ್ತಿದ್ದೆ. ದಟ್ ಈಸ್ ಒನ್ ಆಫ್ ದ ರೀಸನ್. ನಕುಲ ಇದೇನು ಕೃಷ್ಣ ಅಂದ್ರೆ ಏನು ಅಂದ್ಕೊಂಡಿದ್ಯಾ ನಕುಲನನ್ನ? ಒಂದು ಮಳೆ ನೀರು ಕೆಳಗಡೆ ಬಿದ್ದು ಇನ್ನೊಂದು ಮಳೆ ನೀರು ಕೆಳಗಡೆ ಬರೋ ಅಷ್ಟರಲ್ಲಿ, ನೆಲಕ್ಕೆ ಬೀಳೋ ಅಷ್ಟರಲ್ಲಿ ಅವನ ವೇಗ ಎಷ್ಟು ಅಂದರೆ ಒಂದು 60 ಕಿಲೋಮೀಟರ್ ಸುತ್ತಾಕೊಂಡು ಬಂದ್ಬಿಡ್ತಾನೆ. ಕತ್ತಿ ಹಿಡ್ಕೊಂಡು ಬಂದ್ರೆ ಆ ತೊಟ್ಟು ಬೀಳುವಷ್ಟರಲ್ಲಿ, ನಾವು ಕೆಲವು ಮೂವೀಸ್ ಅಲ್ಲಿ ನೋಡ್ತೀವಿ ಗೊತ್ತಾ, ಆ ತರ ಇನ್ನೊಂದು ತೊಟ್ಟು ಬೀಳುವಷ್ಟರಲ್ಲಿ ಅಷ್ಟು ವೇಗವಾಗಿ ಹೋಗಿ ಬರಬಲ್ಲ ಆತ ಒಂದು ಕುದುರೆ ಮೇಲೆ. ಸೈ ಅಂತ ಹೋಗಿ ಅವ್ರದಲ್ಲಿ ಇರೋ ಅಸ್ತ್ರಗಳನ್ನ ತಗೊಂಡ್ಬಂದ್ಬಿಡ್ಬಲ್ಲ, ಶಸ್ತ್ರಗಳನ್ನ ತಗೊಂಡ್ಬಂದ್ಬಿಡ್ಬಲ್ಲ, ಏನ್ ಬೇಕಾದ್ರೂ ಮಾಡಬಲ್ಲ. ಅವನೊಬ್ಬ ನಿನ್ ಜೊತೆಲಿ ಇದ್ರೆ ಅವನ ವೇಗಕ್ಕೆ ನಾವು ತಟ್ಕೋತಿರ್ಲಿಲ್ಲೋ ನಿನಗ್ ಗೊತ್ತೇ ಇಲ್ಲ. ಅಯ್ಯೋ ಕೃಷ್ಣ ಎಂತ ತಪ್ಪು ಮಾಡಿಕೊಂಡೆ. ಇಸ್ ನನ್ ಅದರ್ ದನ್ ಮಿಥುನ ಲಗ್ನ ನಕುಲ. ದಟ್ ಇಸ್ ದ ಬ್ಯೂಟಿ. ಅದಕ್ಕೆ ಆ ಚಂದ, ಆ ಲೆಕ್ಕ. ಇಡೀ ಮಹಾಭಾರತದಲ್ಲೇ ಮಹಾ ಅಂದಗಾರ, ಮಹಾ ಒಳ್ಳೆ ಮೋಜುಗಾರ, ಕಷ್ಟವೇ ನೋಡದವ, ದುಃಖವೇ ನೋಡದವ, ಆನಂದವಾಗಿ ಬದುಕಿದವ, ಎಲ್ಲ ನೋಡ್ದವ. ಅವನ್ಗೆ ಯಾವತ್ತು ಊಟ, ಬಟ್ಟೆ, ವ್ಯವಸ್ಥೆ, ಅಂದ, ಚಂದ, ಸ್ತ್ರೀ, ಪರಿಣಯ ಏನು ಸಿಗ್ಲಿಲ್ಲ. ನಿಮಗ್ ಗೊತ್ತಿಲ್ಲ. ಇನ್ನು ಸಹದೇವ್ ಒಂದು ಕತೆ ಬಿಡಿ, ಅದೊಂದು ಲೆಕ್ಕಾಚಾರ. ಯಾವ ಸಂದರ್ಭದಲ್ಲಿ ನಾನು ಸೋಲಲಾರೆ ಅಂದ್ರೆ ಅವನಷ್ಟು ನಿಪುಣಜ್ಞ, ವ್ಯವಹಾರ ನಿಪುಣಜ್ಞ, ಲೆಕ್ಕಾಚಾರ ನಿಪುಣಜ್ಞ, ಪಶುಗಳ ನೈಪುಣತ್ಯ ಇವುಗಳಿತ್ತು. ಪ್ರಕೃತಿಯ ಶಕ್ತಿ ಅವನ ಅರ್ಥ ಮಾಡ್ಕೊಂಡು ಇನ್ನೊಂದು ತೊಟ್ಟು ಬೀಳೋಷ್ಟ್ರಲ್ಲಿ, ಒಂದು ತೊಟ್ಟು ಬಿದ್ದು ಇನ್ನೊಂದು ತೊಟ್ಟು ಭೂಮಿಗೆ ಬೀಳೋಷ್ಟ್ರಲ್ಲಿ 60 ಕಿಲೋಮೀಟರ್ ಇಷ್ಟು ಅಂತ ಒಂದು ಲೆಕ್ಕ. ಸರ್ರನ್ ಸುತ್ತಾಕೊಂಡು ಬಂದು ನಿಂತ್ಕೊಬಿಡ್ತಿದ್ದ ಅವನು. ಮಿಥುನ ಲಗ್ನ ಅಂದ್ರೆ ಆ ಒಂದು ಗ್ಯಾಪ್ ಅಲ್ಲಿ ನುಗ್ಗುವಷ್ಟು ಶಕ್ತಿ ನಿಮ್ಗಿರುತ್ತೆ. ಅದಕ್ಕೇನೋ ಶಾಪ. ಶಾಪಗಳ ಬಗ್ಗೆ ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ. ಇರ್ಲಿ, ತುಂಬಾ ಬಲ ಇರೋರ್ಗೆ ಶಾಪ ಮಕ್ಕಳೇ. ಅದಕ್ಕೆ ನಕುಲ ಎಲ್ಲೋ ಮರೆಯಾಗಿ ನಿಂತ್ಕೊಬಿಟ್ಟಿದ್ದ. ಇಡೀ ಮಹಾಭಾರತದಲ್ಲಿ ಸಾಮಾನ್ಯರಂತೆ ಕಾಣಿಸಿದ್ರು ಕೂಡ ಮಹಾ ನಿಪುಣಜ್ಞ, ಮಹಾ ಲೆಕ್ಕಾಚಾರಸ್ಥ. ಸಹದೇವ ಇದ್ದಾನಲ್ವಾ ಅವನಿಗಪ್ಪ. ಹೌದು, ಅಂತ ಒಂದು ಮಿಥುನ ಲಗ್ನದವರು, ಮಿಥುನ ರಾಶಿಯವರು. ನಿಮ್ಮ ಚಾಣಕ್ಷ ನಿಮ್ಗೆ ಯಾವತ್ತಿಗೂ ಊಟಕ್ಕೆ, ಬಟ್ಟೆಗೆ, ವ್ಯವಸ್ಥೆಗೆ ಕೊರತೆಯೇ ಬರುವುದಿಲ್ಲ. ಹೌದು ಅಲ್ವೋ? ಎಷ್ಟು ಜನ ನನಗೆ ಕಮೆಂಟ್ಸ್ ಕೊಡ್ತೀರಿ, ನಿಮ್ ಮಿತ್ರರು, ಅಣ್ಣಂದ್ರು, ತಮ್ಮಂದ್ರು, ಸ್ನೇಹಿತರು, ಬಂಧುವೋ ಬಳಗವೋ ಕಾಯ್ತಿರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಖುಷಿಯಾಗಿರ್ತೀರಿ ಅಲ್ವಾ ಮಿಥುನ್ ರಾಶಿ? ನೀವು ಹಾಗೆ ಮಕ್ಕಳೇ, ಗಾಡ್ಸ್ ಗಿಫ್ಟ್. ನೀವು ನಿಮ್ಮಿಂದ ಕಲಿಬಹುದು. ತುಂಬಾ ಇದಾರೆ, ಟಾಪ್ 3 ರಾಶಿಗಳು ಇದಾರೆ. ಅಂದ್ರೆ ಎಲ್ಲಿ ಹೋದ್ರು ಬದುಕು ಕಟ್ಟಬಲ್ರಿ. ಎಲ್ಲಿದ್ರು ಎಂಥ ಕಷ್ಟದಲ್ಲೂ ಮಾಡ್ಕೋತೀರಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ, ಕಾಕತಾಳೀಯವಾಗಿ ಆರುದ್ರಾ ನಕ್ಷತ್ರ ಮಿಥುನ ರಾಶಿಯ ಮೇಷರಾಶಿ.
ಚೆನ್ನಾಗಿದೆ. ಚಂದ್ರ ರಾಹುಸಾರ, ರಾಹು ಬುಧನ್ ಸಾರ, ಬುಧ ಶನಿ ಸಾರ, ಶನಿ ಗುರು ಸಾರ, ಗುರು ಶುಕ್ರನ್ ಸಾರ. ಒಂಥರ ಕಲಸು ಮಲೋಗರವಾಗಿರತಕ್ಕಂಥ ಒಂದು ಭಾವ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾರಾದ್ರೂ ಸರಿ, ಎಲ್ಲಾ ರಾಶಿಯವರು ಹೇಳಿರ್ತಾನೆ ಹುಷಾರಾಗಿರಿ. ಶನಿ ವಕ್ರ ಅಂದಿದೆ, ಎಲ್ಲಾ ಗ್ರಹಗಳು ಒಂಥರ ವಿಚಿತ್ರವಾಗಿ ಆಡ್ತವೆ. ನಮ್ಮ ಬುದ್ಧಿ, ನಮ್ಮ ಮಾತು ಸಾಕಾಗಲ್ಲ, ಇನ್ನೊಂದಷ್ಟು ಬೇಕು ಅಂತ. ಮೇಷರಾಶಿಯವ್ರು ನೀವು ಅಷ್ಟೇ, ದುಡುಕಿನ ವ್ಯವಹಾರಗಳು ಮಾಡಲಿಕ್ಕೆ ಹೋಗ್ಬೇಡಿ. ದೂರದ ಕೆಲಸ, ದೂರದ ಬೆಟ್ಟ, ಕಸ್ಟಮ್ಸು, ಇನ್ನೊಂದು ಸಿಕ್ಕಾಕೊಂಡಿದೆ, ನಿಮ್ಮ ಹೆಸರಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗಿದೆ, ಏನೇನೋ ಬರ್ತಿರ್ತವೆ ಮೆಸೇಜ್ಗಳು, ಆ ಥರದ್ದು ತುಂಬ ಜಾಗರೂಕತೆ. ಟೆಕ್ನಿಕಲ್ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ಸೋದರಿ ವರ್ಗದಿಂದ ಸಹಕಾರ. ವೃಷಭ ರಾಶಿ ಮಾತಿಗೆ ಸಂಬಂಧಿತ, ಕಲಾವಿದರಿಗೆ ಸಂಬಂಧಿತ, ಕಮ್ಯುನಿಕೇಶನ್ಗೆ ಸಂಬಂಧಿತ ವ್ಯವಹಾರ, ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಿಥುನ ರಾಶಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಲಾವಿದರು, ಆರ್ಟಿಸ್ಟು, ಡಾನ್ಸು, ಮ್ಯೂಸಿಕ್, ಟೆಕ್ನಿಷಿಯನ್, ಕ್ಯಾಮ್ರಾಮನ್, ಇಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ ಸ್ವಲ್ಪ ಒತ್ತಡ, ಸ್ವಲ್ಪ ಖರ್ಚು, ಓಡಾಟ, ಇವುಗಳ ಭಾವ ಆಗ್ತಕ್ಕಂಥದ್ದಾಗುತ್ತೆ. ಬಿಟ್ರೆ ತೊಂದರೆ ಏನಿಲ್ಲ. ಗಲಿಬಿಲಿಗಳು ಮಾಡಿಸುತ್ತೆ. ಈ ಬಾಳೆಹಣ್ಣಿದೆ, ಈ ಬಾಳೆಹಣ್ಣಲ್ಲಿ ರಸಾಯನ ಮಾಡಿ ತಿನ್ನೋಣವಾ, ಅವಲಕ್ಕಿಗೆ ಹಾಕಿ ತಿನ್ನೋಣವಾ, ಮಿಲ್ಕ್ ಶೇಕ್ ಮಾಡಿ ತಿನ್ನೋಣವಾ, ಫ್ರೂಟ್ ಶೇಕ್ ಮಾಡಿ ತಿನ್ನೋಣವಾ, ಬನಾನಾ ಶೇಕ್ ಮಾಡಿ ತಿನ್ನೋಣವಾ, ಈ ಥರದ್ದು ಏನ್ ಅನ್ಸುತ್ತೋ ಮೊದಲನೇದು ಅನ್ಸಿದ್ದೆ ಕರೆಕ್ಟ್, ಅದನ್ನ ತಗೊಂಡ್ ತಿಂತಕ್ಕಂಥದ್ದು ಮಾಡಿ. ಹೆಚ್ಚಿಗೆ ಬೇರೆ ಬೇರೆ ಕೆಲಸ ಕಾರ್ಯ ಇನ್ನೊಂದು ಅಂತ ಮಾಡ್ಕೊಳಕ್ ಹೋಗ್ಬೇಡಿ. ಸಿಂಹ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ರಾಹು ಅಷ್ಟಮ ಹುಷಾರಾಗಿದೆ. ದೂರದ್ದು, ಇನ್ನೊಂದು ಅಪವಾದಗಳು, ಅವಮಾನಗಳು, ವ್ಯವಹಾರಗಳು, ಕೆಲವೊಂದು ಗುಪ್ತ ವ್ಯವಹಾರ, ಗುಪ್ತ ಕೆಲಸಗಳು, ಗುಪ್ತಧನ ಇದಿದೆ. ರಾಹು ಅಷ್ಟಮದಲ್ಲಿದ್ರೆ ಗುಪ್ತಧನ, ಹಾಗೆ ಗುಪ್ತವಾಗಿದ್ದು ಹೊರಗಡೆನೂ ಬಂದ್ಬಿಡುತ್ತೆ. ಗುಪ್ತವಾಗಿ ಮಾಡಿದ್ದು, ಅಡ್ಡವಾಗಿ ಮಾಡಿದ್ದು, ಮೋಸ ಮಾಡಿದ್ದು, ಬಚ್ಚಿಟ್ಟು ಮಾಡಿದ್ದು, ಲೆಕ್ಕಾಚಾರದಲ್ಲಿ ಮಾಡಿದ್ದು, ನಾನೇ ಜಾಣವಂತ ಅಂತ ಮಾಡ್ಕೊಂಡಿದ್ದು. ನೋಡಿ, ಈಗ ದೊರೆ ಮಟ್ಟದ ವ್ಯಕ್ತಿಗಳದ್ದು ಬಂದಿದೆಯಲ್ಲ, ಇಲ್ಲಪ್ಪ ಅದು ಹಿಂಗ್ ಕೊಟ್ಟಿದ್ದಾರೆ, ಹಂಗ್ ಕೊಟ್ಟಿದ್ದಾರೆ, ಈ ತರದೆಲ್ಲ ಹೇಳ್ತಿದ್ದಾರೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ, ದೊರೆಗಳಿಗೆ, ದೊರೆ ಮಟ್ಟದ ಅಧಿಕಾರಿಗಳಿಗೆ ಯಾರ ಮೇಲೇನೋ ಕುಂದಿರಿಸ್ತಾರೆ. ನಮ್ ಕೈಯಲ್ಲಿ ಆಗುತ್ತೆ ಇದೆಲ್ಲ ಜೀರ್ಣಿಸ್ಕೊಳ್ಳಕ್ಕೆ. ಸ್ವಾಮಿ ರಾಮಚಂದ್ರ, ನಾವ್ ಇನ್ನೊಬ್ರದ್ದು 10 ರೂಪಾಯಿ, ಇನ್ನೊಬ್ಬರದ್ದು ಇನ್ನೊಂದು ಒಂದ್ ಮಾತು ಹೇಳಿದ ತಕ್ಷಣ, ಎಲುಬಿಲ್ಲದ್ನಾಗಿ ಹೇಳಿದ ತಕ್ಷಣ ಗುಡ್ಗ ಡಪ್ಪನ್ನುತ್ತೆ. ಅಯ್ಯ ಭಗವಂತ ಅಂತ. ಸ್ವಲ್ಪ ಜಾಗರೂಕತೆ ಅದೊಂದು ನೋಡ್ಕೊಳ್ಳಿ. ಬೇಡ ಮಕ್ಳೇ, ನಾವು ಮೋಸ ಮಾಡಿ ಬದುಕಿದ್ರು ಉಳಿಯೋಲ್ಲ. ಧರ್ಮ ಮಾಡಿ ಬದುಕಿದಂತ ಧರ್ಮರಾಯರು ಉಳಿಯಲಿಲ್ಲ. ಅವ್ರು ಆಳಿದ್ದು ರಾಜ್ಯಭಾರ 32 ವರ್ಷ. ಹೊರಟೇ ಬಿಟ್ಟ ಪುಣ್ಯಾತ್ಮ. ಎಚ್ಚರಿಕೆ. ಕನ್ಯಾ ರಾಶಿ ಚೆನ್ನಾಗಿದೆ. ನಿಮಗೂ ಅಷ್ಟೇ. ಈ ಡಿಸೈನಿಂಗ್, ಆರ್ಕಿಟೆಕ್ಟು, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ನಾಟ್ಯ, ಭರತನಾಟ್ಯ, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ ನಿಮಗೂ ಚೆನ್ನಾಗಿದೆ. ಈ ಒಂದು ಬೆಳ್ಳಿ, ಬಂಗಾರ, ಆಭರಣ, ಅಲಂಕಾರ, ಚಿತ್ರಕಲೆ, ಶಿಲ್ಪಕಲೆ, ಈ ತರಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತವಾದಂತ ಒಂದು ಪ್ರಗತಿ. ಏನು ವೃಶ್ಚಿಕ ರಾಶಿ ಅಷ್ಟಮದಲ್ಲಿ ಚಂದ್ರ, ಏನಾದ್ರೂ ಒಂದು ಕಿಟಿಕಿಟಿ, ರಾಹು ಪ್ರಭಾವ, ರಾಹು ಪಂಚಮದಲ್ಲಿ ಬೇರೆ ಬುಧನ್ ಭಾವ, ಯಾವ್ದು ಸರಿ ಯಾವ್ದು ತಪ್ಪು, ಇನ್ನೊಂದು ಇನ್ಯಾವುದು ಇನ್ನೇಗೋ, ಈ ತರದ್ ಕೆಲವೊಂದು ತಳಮಳಗಳು ಇರ್ತವೆ. ಸುಮ್ಮನಿದ್ಬಿಡಿ. ಚಿಕ್ಕದ್ದೇ ಚುಚ್ಚೋದು ನಮ್ಮನ್ನ. ಕೆಲವೊಂದ್ ಸಮಯ ಏನ್ ಗೊತ್ತರ ಮಕ್ಳೇ, ಆಗ್ಲೇ ಲಾಟ್ರಿ ಆಗ್ಲೇ ಬಹುಮಾನ ಇಟ್ಕೊಬಿಡ್ಬೇಕು. ಅಲ್ಲೇ ಇಟ್ಕೊಂಡು ಕೊರಗಬಾರ್ದು. ಹೌದು, ಅಲ್ಲೇ ಇಟ್ಕೊಂಡು ಕೊರಗೋದೆ ತುಂಬಾ ಎಡವಟ್ಟುಗಳಾಗ್ತಕ್ಕಂಥದ್ದು. ಹೇಗೆ ಅಂದ್ರೆ, ತುಂಬಾ ಬುದ್ಧಿವಂತನನ್ನ ಹಾಳು ಮಾಡೋದು ಯಾರು ಗೊತ್ತಾ? ದ್ರೋಹವೇ. ತುಂಬಾ ಒಳ್ಳೆಯವರನ್ನ ಹಾಳು ಮಾಡೋದು, ತುಂಬಾ ಒಳ್ಳೆಯವರನ್ನ, ತುಂಬಾ ಜೊತೆಲಿರೋರೆ. ಆ ತರದ್ ಏನೋ ಒಂದು ವಿಚಾರ ನಿಮ್ಮ ಮನಸ್ಸನ್ನ ಹಿಂಗೆ ಇವತ್ತು ಇಲ್ದಿದ್ದು ವ್ಯವಹಾರಗಳ ಕಡೆ ಗಮನ ಕೊಡಿ. ತೀರಾ ಮನೆ ಕುಟುಂಬ ಅನ್ನೋದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಧನುಸು ರಾಶಿ ಚೆನ್ನಾಗಿದೆ. ಅಷ್ಟಮಾಧಿಪತಿ ಸಪ್ತಮ, ಹುಷಾರು. ರಾಹು ಸಾರದಲ್ಲಿ. ಸೊ ಸಪ್ತಮಾಧಿಪತಿ ಅಷ್ಟಮ ಇಬ್ರು ಪರಿವರ್ತನೆ ಇರೋದ್ರಿಂದ ಯಾರು ಒಳ್ಳೆಯವ್ರು ಅನ್ಕೊಂಡಿರ್ತೀರೋ ಅವ್ರು ಕೆಟ್ಟವ್ರು ಆಗ್ಬೋದು, ಯಾರು ಕೆಟ್ಟವ್ರು ಅನ್ಕೊಂಡಿರ್ತೀರಿ ಅವರಿಂದ ಒಂದು ಸಹಾಯ ಬರ್ಬೋದು. ಇದಾಗುತ್ತೆ. ಅದರಿಂದ ಒಳ್ಳೆಯವರು ಬೇಡ, ಕೆಟ್ಟವರು ಬೇಡ. ನನ್ನ ಹತ್ರ ಇರೋದು ನನಗೆ ಸಾಕಪ್ಪ, ನಂಗೆ 100 ರೂಪಾಯಿ, ಅವನೇನು 100 ತಗೊಂಡು 1000 ಮಾಡಿಸ್ಕೊಡ್ತೀನಿ ಬೇಡ.
1,000 ರೂಪಾಯಿ ಅವನು ಬಂದ್ಬಿಟ್ಟು ಇನ್ನೊಂದೇನೋ ಹೇಳ್ದ, ಬೇಡವೇ ಬೇಡ, ನನ್ನ ಹತ್ರ ಇರುವ ವ್ಯವಸ್ಥೆ ಕೆಲಸ ಕಾರ್ಯ ಅಂತ ಹೋಗಿ. ಅದ್ಭುತ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಸ್ವಲ್ಪ ಓಡಾಟ, ದೂರ ಬಾರ, ಕೆಲಸ ಕಾರ್ಯ ವ್ಯವಸ್ಥೆಗಳು ಸ್ವಲ್ಪ ಎಳೆದಾಟವಿದ್ದರೂ ಚಂದ್ರ ಬುಧನ್ ಸಾರದಲ್ಲಿದ್ದು, ರಾಹು ಸಾರದಲ್ಲಿದ್ದು, ರಾಹು 3ನೇ ಮನೆಯಲ್ಲಿದ್ದಾನೆ, ಅವನು ಬುಧನ್ ಸಾರದಲ್ಲಿದ್ದು, ಬುಧ ಕೇಂದ್ರದಲ್ಲಿದ್ದಾನೆ. ಅದ್ಭುತ. ವ್ಯವಹಾರಗಳು, ಹಣಕಾಸು, ಲೆಕ್ಕಾಚಾರ ತುಂಬಾ ಅದ್ಭುತವಾಗಿ ನಡೆಯತಕ್ಕಂಥದ್ದು ಆಗುತ್ತದೆ. ಚೆನ್ನಾಗಿದೆ. ನಿಮ್ಮ ಓಡಾಟಕ್ಕೆ ತಕ್ಕಂತೆ, ನಿಮ್ಮ ಬುದ್ಧಿಗೆ ತಕ್ಕಂತೆ, ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಆಗ್ತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ಕುಂಭರಾಶಿ, ಪಂಚಮದ ಚಂದ್ರ, ರಾಹು ಸಾರ, ಏನೋ ವೈರಾಗ್ಯ, ಏನೋ ಯೋಚನೆ, ಏನೋ ಓಡ್ಬೇಕು, ಏನೋ ಅತೃಪ್ತ, ಈ ತರ ಅನ್ಸಿದ್ರು ಅಲ್ಲೊಂದು ವಿಶೇಷವಾಗಿ ಶುಕ್ರ ಹಾಗೂ ಚಂದ್ರ ಅದ್ಭುತವಾಗಿ ಕಾಂಬಿನೇಷನ್ ಇದೆ. ಸೊ ಜ್ಯೋತಿಷ್ಯ, ಆಗಮ, ದೇವತಾ, ಬೆಳ್ಳಿ, ಬಂಗಾರ, ಆಭರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ, ಸುಖದಲ್ಲಿ ಚಂದ್ರ, ರಾಹು ಸಾರ, ರಾಹು ನಿಮ್ಮ ಮನೇಲಿ ಹುಷಾರ್. ಯಾರ್ದೋ ಮಾತು, ಗಾಳಿ ಮಾತು. ನಾನು ಹೇಳಿದ್ನಲ್ಲ, ಆಯುಧಗಳೇ ಬೇಕಿಲ್ಲ. ಆಯುಧವಿಲ್ಲದೆ ಒಬ್ಬ ವ್ಯಕ್ತಿಯನ್ನ ಕೊಲ್ಲಬಹುದು, ಹತ್ಯೆ ಮಾಡ್ಬಿಡ್ಬೋದು, ಸಾಯಿಸ್ಬಿಡ್ಬೋದು. ಅವನ ಹಂಗೆ ಹಾರ್ಟ್ ಅಟ್ಯಾಕ್, ಡಮಾಲು. ನಾವು ಹೇಳಿದ ಮಾತು ತಡ್ಕೊಳ್ದೆ ಕೆಲವರು ಹೃದಯ ಕುಸಿದು ಸತ್ತೋದ್ರಂತೆ. ನೋಡಿ, ಮೊನ್ನೆ ನಡೆದಂತ ಒಂದು ಸತ್ಸಂಗದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಆ ಸಾವು ನೋಡಿ ಅಲ್ಲೇ ಹೃದಯ ಕುಸಿದು ಸತ್ತೋದ್ರಂತೆ. ಜನಗಳಿಗೆ ಮೂಢರು. ಇಷ್ಟೇ ಹೇಳಬಲ್ಲೆ, ಸತ್ಸಂಗ ಮಾಡೋದನ್ನ ಬಿಟ್ಬಿಟ್ಟು, ಮಾಡೋ ಜವಾಬ್ದಾರಿಗಳು ಬಿಟ್ಬಿಟ್ಟು, ಆ ಬಿಸಿಲು, ಆ ರಭಸ, ಆ ಲಕ್ಷಾಂತರ ಜನರಲ್ಲಿ ಸೇರ್ಕೊಂಡು ಮಕ್ಕಳು ಇದು ಅಂತ ಅಲ್ಲಿ ಪವಾಡ ಮಾಡ್ಬಿಡ್ತಾನ. ನಮ್ ದೇವ ಲೋಕದಿಂದ ಆ ತರ ಬರೋರು ನಮ್ ಜೊತೆ ಇರೋಲ್ಲ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ದೇವರ ಜೊತೆ, ದೇವರ ಶಕ್ತಿ ಏನು ಬೇಡ, ಪ್ರಕೃತಿಯ ಶಕ್ತಿ ಅರಿತುಕೊಂಡವರು ರಮಣ ಮಹರ್ಷಿಗಳ ತರ ಯಾವುದಕ್ಕೂ ಬೆರೆಯದೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ಕೇಳಿದೀರಾ ನೀವು? ನಿಮಗ್ ಗೊತ್ತಿದೆಯಾ ಒಂದ್ ಸತ್ಯ? ನೋಡಿ, ನನ್ನ ರಾಮಯ್ಯ ಏಕಪತ್ನಿ ವ್ರತಸ್ಥ, ಜೀವನದಲ್ಲಿ ಇನ್ನೊಂದು ಹೆಣ್ಣನ್ನು ನೋಡ್ಲಿಲ್ಲ. ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಕೃಷ್ಣಾವತಾರದಲ್ಲಿ ಹಲವಾರು ಪತ್ನಿಯರು ಅನ್ನೋ ಒಂದು ಮಾತು, ರೈಟ್. ಆದ್ರೆ ನಮ್ಮ ಕಲಿಯುಗಕ್ಕೆ ಒಂದು ಅದ್ಭುತ ಪ್ರಕಾಂಡ ಶಕ್ತಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಗುರುಗಳ ಬಗ್ಗೆ ಗೊತ್ತಿದ್ಯಾ? ಮದುವೆಯಾದರೂ ಅಸ್ಕಲ್ಕಿತ ಅಖಂಡ ಬ್ರಹ್ಮಚಾರಿಯಾಗಿ ಎದ್ದು ಬಿಟ್ಟಿದ್ರು. ಪಕ್ಕದಲ್ಲಿ ಅಂತ ಒಂದು ಶಾರದಾ ದೇವಿ, ದೇವಿ ಸ್ವರೂಪ, ದೇವಿಯಾಗಿ ಪೂಜೆ ಮಾಡ್ತಿದ್ರು ತಮ್ಮ ಪತ್ನಿಯನ್ನ. ನಮ್ ಕೈಯಲ್ಲಿ ನೆನೆಸ್ಕೊಳಕ್ಕಾದ್ರೂ ಆಗುತ್ತಾ? ನೋಡೋಕಾದ್ರೂ ಆತರ ಬರುತ್ತಾ? ಅಂತ ಒಂದು ಭರತ ಕಂಡ ಯಾರಾದ್ರೂ ಎಲ್ಲಿಯಾದ್ರೂ ಇಂತ ಒಂದು ತೋರ್ಸು. ಆದ್ರೆ ಇವತ್ತು ಈ ತರ ಸತ್ಸಂಗದ ಹೆಸರಿನಲ್ಲಿ, ಇನ್ನೊಂದು ಸಂಘದ ಹೆಸರಿನಲ್ಲಿ ನಂಬಬೇಡಿ ಮಕ್ಕಳೇ. ಬೇಕು ಯಾವ್ದನ್ನ ಕೇಳಬೇಕು, ಯಾವ್ದನ್ನ ನಮ್ಮ ಮನೇಲೇ ಒಂದು ಭಗವದ್ಗೀತೆ ಇದ್ರೆ ಸಾಕು, ನಮ್ಮ ಮನೇಲೇ ಒಂದು ಕುರಾನ್ ಇದ್ರೆ ಸಾಕು, ನಮ್ಮ ಮನೇಲೇ ಒಂದು ಬೈಬಲ್ ಇದ್ರೆ ಸಾಕು. ಇದಾವೆ ಆಯಾಯ ಧರ್ಮದವರಿಗೆ ಒಂದು ಧರ್ಮ ಗ್ರಂಥ ಇದೆ. ದಿನ ಒಂದು ಶ್ಲೋಕ, ದಿನ ಒಂದು ವಾಕ್ಯ, ಅದನ್ನ ಅರ್ಥ ಮಾಡ್ಕೊಂಡು ಬದುಕ್ಲಿಕ್ಕೆ ನೋಡಿ. ಇದು ಯಾವುದು ಹೋಗಿ ತಳ್ಳಾಟ ನೋಡಿ, ಅದನ್ನ ನೋಡಿ ಹೃದಯ ತುಂಬಾ ಕೊರಗ್ಬಿಟ್ಟೆ ಮಕ್ಕಳೇ. ಇದು ಬೇಕಾ? ಇವತ್ತು ತುಂಬಾ ಬುದ್ಧಿವಂತನೇ ದ್ರೋಹ ಮಾಡ್ತಿರೋದು ಈ ತರದ್ದು ಬಳಕೆಗಳು, ಈ ಎಚ್ಚರಿಕೆ. ಸೊ ಆ ತರದ್ದು ಯಾವುದೋ ಒಂದು ನಿಮ್ಮನ್ನ ಊಹಾಪೋಹ ಗಾಳಿ ಮಾತುಗಳು ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದು ಉಂಟು. ಮೀನರಾಶಿ, ಈ ಎಚ್ಚರಿಕೆ. ದುಡುಕ್ಬೇಡಿ, ನುಗ್ಗಬೇಡಿ, ಹೋಗಬೇಡಿ, ನಿಧಾನ ಮಾಡಿ ಹೋಗಿ, ಒಂದೊಂದೇ ಸ್ಟೆಪ್ ತಗೊಳ್ಳಿ. ತುಂಬಾ ಕನ್ಫ್ಯೂಷನ್ ಆಗ್ತದೆ, ಸ್ಟೇ ಬ್ಯಾಕ್. ಪಂಚಮದಲ್ಲಿ ಬೇರೆ ಬುಧ, ಹುಷಾರ್ ಆಯ್ತು. ಏನಿದೆಯೋ ಅದನ್ನ ಉಳಿಸ್ಕೊಳಕ್ ನೋಡಿ, ಏನ್ ಗೊತ್ತಿದೆಯೋ ಅಷ್ಟೇ ಪರಿಧಿಯಲ್ಲಿ ಮಾಡಿ. ಆ ಪರಿಧಿಯಿಂದ ದಾಟ್ಲಿಕ್ಕೆ ಹೋಗ್ಬೇಡಿ. ನಮಾಮಿ ಶಂಕರ.